ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ನಾವು ಅಪರೋಕ್ಷಾನುಭೂತಿಯಲ್ಲಿ ಈ ಒಂದು ಶ್ಲೋಕನ ನೋಡಿದೀವಿ. ನಾನು ಪಂಚಭೂತಗಳ ಸಮೂಹವಾದ ದೇಹವಲ್ಲ. ನಾನು ಇಂದ್ರಿಯಗಳ ಒಕ್ಕೂಟವೂ ಅಲ್ಲ. ನಾನು ಯಾರೋ ಒಬ್ಬನಾಗಿದ್ದೇನೆ ಎನ್ನುವುದು ವಿಚಾರ. ಇಲ್ಲಿ ಮನಸ್ಸು, ಬುದ್ಧಿ ನಾನಲ್ಲ. ಈ ಅಭಿಮಾನ, ದೇಹಾಭಿಮಾನವನ್ನ ನಾವು ತೊರಿಬೇಕು. ಇದರ ಹೊರತಾಗಿ ನಾವು ಬೇರೆನೇ ಆಗಿದ್ದೇವೆ. ಯಾಕೆ ನೀವೆಲ್ಲವೂ ಹ್ಮ್, ಒಂದು ಮಾರ್ಪಾಡಿಗೆ ಒಳಪಡ್ತಾ ಇದೆ. ದೇಹ, ಮನಸ್ಸು, ಬುದ್ಧಿ ಮಾರ್ಪಾಡಿಗೆ ಒಳಪಡ್ತಾ ಇದೆ. ಆದ್ರೆ ಇದೆಲ್ಲದಕ್ಕಿಂತ ಹೊರತಾಗಿ ಅದು ಅವಿನಾಶಿಯಾಗಿ ತಟಸ್ಥವಾಗಿ ಸದಾಕಾಲ ಒಂದೇ ರೀತಿಯಲ್ಲಿ ಇರುವಂಥದ್ದಿದೆ. ಅದು ನನಗಿನ್ನೂ ಸದ್ಯಕ್ಕೆ ಗೊತ್ತಾಗಿಲ್ಲ ಆ ಹಂತದಲ್ಲಿ. ಹಾಗಾಗಿ ಇದು ಹೊರತಾಗಿ ಬೇರೆ ಒಂದಿದೆ. ಅದು ಯಾವುದು ಅಂತ ನಾವು ವಿಚಾರ ಮಾಡಬೇಕು. ಅದನ್ನ ನಾನ್ಯಾರು? ಈ ಬುದ್ಧಿ ನಾನಲ್ಲ, ಈ ದೇಹ ನಾನಲ್ಲ, ಈ ಮನಸ್ಸು ನಾನಲ್ಲ ಅಂದ್ರೆ ಹಾಗಾದ್ರೆ ನಾನು ಯಾರು ಅಂತ ಮೊದಲು ವಿಚಾರ ನಾವು ಮಾಡ್ಕೋಬೇಕು, ಮಂಥನ ಮಾಡಬೇಕು. ಹೇಗೆ ರಮಣ ಮಹರ್ಷಿ ನಾನ್ಯಾರು ನಾನ್ಯಾರು ಅಂತ ಕೇಳ್ಕೊಳ್ಳಿ ಅಂತ ಹೇಳಿದ್ರು, ಹಾಗೆ ಮೊದಲು ಅದನ್ನ ಶುರು ಮಾಡಬೇಕು ಅಂತ ಶಂಕರಾಚಾರ್ಯ ಹೇಳ್ತಾರೆ. ಮತ್ತೆ ಮುಂದಿನ ಶ್ಲೋಕದಲ್ಲಿ ಹೀಗೆ ಹೇಳ್ತಾರೆ. ಆ ಎಲ್ಲವೂ ಅಜ್ಞಾನದಿಂದ ಹುಟ್ಟಿದ್ದು ಜ್ಞಾನದಿಂದ ಕರಗಿ ಹೋಗುತ್ತದೆ. ನಾನಾ ರೀತಿಯ ಸಂಕಲ್ಪವೇ ಈ ಕರ್ತೃ. ಈ ಎಲ್ಲವೂ ಅಜ್ಞಾನದಿಂದ ಹುಟ್ಟಿದೆ ಎಂದರ್ಥ. ಈ ದೇಹಾಭಿಮಾನ ಏನಿದೆ, ಈ ದೇಹವೇ ನಾನು ಅನ್ಕೊಳ್ಳೋದು, ನಾಮರೂಪಗಳಿಗೆ ಅಂಟಿಕೊಳ್ಳುವುದು, ಇದೆಲ್ಲವೂ ಅಜ್ಞಾನದಿಂದ ಉಂಟಾಗಿರುತ್ತದ್ದು. ಇದು ಏನಕ್ಕಾಗತ್ತೆ ಅಂತಂದ್ರೆ ನಮ್ಮ ನಾನಾ ರೀತಿಯ ಸಂಕಲ್ಪಗಳಿಂದಾಗಿ ಇದು ಉಂಟಾಗತ್ತೆ. ಅದರಿಂದಾಗಿ ನಾವು ಈ ದೇಹ, ಮನಸ್ಸು, ಬುದ್ಧಿ ನಾವೇ ಅನ್ಕೋತೀವಿ. ಅದ್ ತಕ್ಕಂಗೆ ನಾವು ಬಿಹೇವ್ ಮಾಡ್ತಾ ಹೋಗ್ತೀವಿ. ಅಜ್ಞಾನದಲ್ಲಿ ಇದ್ದು, ಅಜ್ಞಾನದಲ್ಲೇ ಕರ್ಮ ಮಾಡೋದ್ರಿಂದ ಮತ್ತೆ ಮತ್ತೆ ಹುಟ್ಟು ಬರ್ತಿರ್ತೀವಿ. ಹಾಗಾಗಿ ಇದಕ್ಕೆಲ್ಲ ಅಜ್ಞಾನ ಕಾರಣ ಮತ್ತೆ ಸಂಕಲ್ಪ ಕಾರಣ. ಇದೆಲ್ಲದಿಂದಲೇ ಇದು ಹುಟ್ಟಿದೆ ಅಂತ ಒಂದು. ಅಜ್ಞಾನದಿಂದ ನಾವು ಕರ್ಮಗಳು ಮಾಡೋದ್ರಿಂದ ಮತ್ತೆ ಫಲಗಳನ್ನು ಅನುಭವಿಸೋಕೆ ಮತ್ತೆ ಹುಟ್ಟು ಬರೋದ್ರಿಂದ ಈಗ ನಮ್ಗೆ ಈ ದೇಹ ಸಿಕ್ಕಿರೋದಕ್ಕೆ ಮತ್ತೆ ನಮ್ಗೆ ಅಜ್ಞಾನವೇ ಕಾರಣ. ಹಾಗಾಗಿ ಇದಕ್ಕೆ ನಾನೇ ಕರ್ತ ಇದಕ್ಕೆ. ಹಾಗಾಗಿ ಮುಂದೆ ಶ್ಲೋಕದಲ್ಲಿ ಹೇಳ್ತಾರೆ, ಈ ಎರಡೂ ವಸ್ತುಗಳ ಯಾವ ಉಪಾದಾನವಿದೆಯೋ ಅದು ಏಕವೂ ಸೂಕ್ಷ್ಮವೂ ಅವಿನಾಶಿಯೂ ಮಡಕೆ ಮುಂತಾದವುಗಳಿಗೆ ಮಣ್ಣಿನಂತಿರುವುದೂ ಆದ ಸದ್ವಸ್ತುವೇ ಆಗಿದೆ. ನಾನು ಮನಸ್ಸು, ಬುದ್ಧಿ, ಅಹಂಕಾರವೆಲ್ಲ ನಾನಲ್ಲ. ಅದು ಬಿಟ್ಟು ಬೇರೆ ಯಾವ್ದಿರ್ಬೋದು ಅನ್ನೋದು ಕೇಳ್ಕೊಂಡು ಹೋದ್ರೆ ಅದು ಸದ್ವಸ್ತು. ಒಂದು ಯಾವುದು ನಿಜವಾಗ್ಲೂ ಇದೆಯೋ ಅಥವಾ ಯಾವುದು ಇದೆಯೋ ಸದಾಕಾಲ ಒಂದೇ ರೀತಿಯಲ್ಲಿ ಇದೆಯೋ ಅದು ಇದೆಲ್ಲದರ ಒಳಗಿದೆ. ಅದು ಎಲ್ಲರಲ್ಲೂ ಒಂದೇ ರೀತಿ ಇದೆ. ಅಂದ್ರೆ ಪ್ರತಿಯೊಬ್ಬನೂ ಆತ್ಮನೇ ಆದ್ದರಿಂದ ಆತ್ಮದ ಗುಣ ಸತ್ಯಚಿತ್ ಆನಂದ ಸ್ವರೂಪವಾದ್ದರಿಂದ ಎಲ್ಲರೂ ಸತ್ಯಚಿತ್ ಆನಂದ ಸ್ವರೂಪರೇ. ಅಲ್ಲಿ ಯಾವ ಭೇದವಿಲ್ಲ. ಹೊರಗಡೆಯಿಂದ ಕಾಣುವಂತೆಲ್ಲವೂ ಕೊನೆಗೆ ಭೇದವಾಗುತ್ತೆ. ಜೀವಾತ್ಮನಾಗಿ ದೇಹದಲ್ಲಿ ಆತ್ಮವಿದ್ದಾಗ ಇದು ಜೀವಾತ್ಮ. ಈ ಜೀವಾತ್ಮನಲ್ಲಿ ಭಿನ್ನತೆಗಳಿದೆ. ಅದಕ್ಕೆ ಮಧ್ವಾಚಾರ್ಯರು ಪಂಚಭೇದಗಳನ್ನ ಹೇಳ್ತಾರೆ. ಹೌದಪ್ಪ, ಇದು ಇದು ಜಗತ್ತು ಸತ್ಯವೇ, ಸತ್ಯದಿಂದಲೇ ಸತ್ಯ ಮೂಡಿದೆ, ಹಾಗಾಗಿ ಇದು ಕೂಡ ಸತ್ಯವೇ. ಇದರಲ್ಲಿ ಭೇದಗಳಿದೆ. ಭೇದಗಳಿದ್ರೂ ಕೊನೆಗೆ ಎಲ್ಲವನ್ನೂ ನಿಯಾಮಕನಾಗಿರುವುದು ಭಗವಂತನೇ. ಮೂಲ ಒಂದೇ. ಶಂಕರಾಚಾರ್ಯರು ಮಧ್ವಾಚಾರ್ಯಲ್ಲಿ ವ್ಯತ್ಯಾಸ ಇಷ್ಟೇ. ಹೊರಗಿನಿಂದ ಭೇದಗಳೇನಿದೆ ಅದೆಲ್ಲ ನೋಡೋದಕ್ಕೆ ಒಂದಿರೋ ಮೂಲ ವಸ್ತು ಒಂದೇ ಇದೆ. ಆ ಮೂಲ ವಸ್ತು ಕಡೆಗೆ ಅಷ್ಟೇ ಗಮನ ಕೊಡಿ ಅನ್ನೋದೇ ಇಬ್ರದ್ದು ಪಾಯಿಂಟ್. ಹೇಳುವ ರೀತಿ ಬೇರೆ ಅಷ್ಟೇ. ಅವರು ಇದೆಲ್ಲವೂ ಬದಲಾವಣೆಗೊಳಗಾಗ್ತದೆ ಅಂದ್ರೆ ಇದು ಮಾಯೆ, ಇದು ಸ್ಥಿರವಾದದ್ದಲ್ಲ ಅಂತ ಆ ಹೇಳ್ತಾರೆ. ಮಿಥ್ಯೆ, ಜಗತ್ತು ಮಿಥ್ಯ. ಮಿಥ್ಯ ಅಂದ್ರೆ ಇದು ಕಾನ್ಸ್ಟೆಂಟ್ ಆಗಿಲ್ಲ, ಬದಲಾವಣೆಗೆ ಒಳಗಾಗ್ತಿದೆ. ಹಾಗೆ ಇದು ಮಿಥ್ಯೆ. ಗೊಡವೆಗೆ ಹೋಗ್ಬೇಡ, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಯಾವುದು ಮಿಥ್ಯವಲ್ಲವೋ, ಯಾವುದು ಸತ್ಯವಾಗಿದೆಯೋ, ಸದಾಕಾಲ ಎಲ್ಲರಲ್ಲೂ ಒಂದೇ ರೀತಿ ಇದೆಯೋ ಅದ್ರ ಕಡೆ ಗಮನ ಕೊಡ್ಲಿ ಅಂತ ಜಗತ್ತನ್ನ ಮಿಥ್ಯೆ ಅಂತ ಹೇಳಿದ ಹೊರತು ಇದು ಇಲ್ಲವೇ ಇಲ್ಲ ಅಂತ ಹೇಳಿಲ್ಲ. ಹ್ಮ್. ಮಧ್ವಾಚಾರ್ಯದನ್ನೇ ಇಲ್ಲಪ್ಪ ಇದು ಮಿಥ್ಯೆ ಅಂದ್ರೆ ಕೊನೆಗೆ ಜನ ಜಗತ್ತೇ ಇಲ್ಲ ಅಂತ ಅನ್ಕೊಂಡಾಗ ಮತ್ತೆ ಮಧ್ವಾಚಾರ್ಯ ಬಂದು ಇಲ್ಲ, ಭಗವಂತ ಸತ್ಯನಾದ್ರಿಂದ ಅವನ ಸೃಷ್ಟಿಯು ಸತ್ಯವೇ ಆಗಿದೆ. ಇದು ಹೊರಗಿನಿಂದ ಈ ರೀತಿ ಭೇದಗಳಿದೆ ಅಂತ ಪಂಚಭೇದಗಳನ್ನ ಕೊಡ್ತಾ ಹೋದ್ರು. ಜೀವ ಜೀವಕ್ಕೂ ಭೇದ, ಜೀವ ಜಡಕ್ಕೂ ಭೇದ, ಜಡ ಜಡಕ್ಕೂ ಭೇದ, ಜಡ ಪರಮಾತ್ಮನಿಗೂ ಭೇದ, ಮತ್ತೆ ಜೀವ ಮತ್ತೆ ಪರಮಾತ್ಮನಿಗೂ ಭೇದ ಅಂತ 5 ರೀತಿ ಭೇದಗಳು ಮೇಲ್ಮೈಯಲ್ಲಿ ನಮಗಿದೆ. ಇದು ಸತ್ಯವೇ ಆಗಿದೆ. ನಾವು ಈ ಭೇದಗಳಿಂದ ಆಚೆ ನೋಡಿ, ಅದರಿಂದ ಒಳಗೆ ನೋಡಿ ಮೂಲ ವಸ್ತುವನ್ನೇ ಗಮನಿಸಬೇಕು ಅಂತ ಹೇಳೋದಕ್ಕೆ ಅಲ್ಲಿ ಮಿಥ್ಯೆ ಅಂದ ತಕ್ಷಣ ಜಗತ್ತೇ ಇಲ್ಲ ಅಂತ, ಅದು ಮಾಯೆ ಅಂದ ತಕ್ಷಣ ಅದು ಇಲ್ಲವೇ ಇಲ್ಲ ಅಂತ ತಪ್ಪು ಗ್ರಹಿಕೆ ಆದಾಗ ಅದು ಮತ್ತೆ ಸತ್ಯ ಅಂತ ಹೇಳ್ಬೇಕಾಗಿ ಬಂತು. ಇಬ್ರದ್ದು ಅಪ್ರೋಚ್ ಬೇರೆ ಬಿಟ್ರೆ ಇಬ್ರು ಕೊನೆಗೆ ಹೇಳ್ತಿರೋದು ಒಂದು ಬಗೆಯಲ್ಲಿ ಒಂದೇ ರೀತಿಯದ್ದೇ ಆಗಿರುತ್ತೆ. ನಮ್ಮ ಗಮನ ಮೂಲ ವಸ್ತುವಿನ ಕಡೆಗೆ ಇರಬೇಕು. ಜಗತ್ತು ಮಾಯನ ಸತ್ಯನ ಅಂತ ಕಿತ್ತಾಡೋರಲ್ಲ. ಜಗತ್ತಿನ ಎಲ್ಲದಕ್ಕೂ ಕೊನೆಗೆ ಮೂಲ ವಸ್ತು ಇದೆಯಲ್ಲ, ಅದರ ಕಡೆಗೆ ನಾವು ನೋಡ್ಬೇಕಾಗಿರುತ್ತೆ. ಅದು ನಿಜವಾದ ಜಿಜ್ಞಾಸುವಿನ ಕೆಲಸ. ಹಾಗೆ ಇಲ್ಲಿ ಹೇಳ್ತದೆ ಇದೆಲ್ಲದಕ್ಕೂ ನಮ್ಮ ಸಂಕಲ್ಪ ಮತ್ತೆ ಅಜ್ಞಾನಕ್ಕೂ ಇದೆಲ್ಲವೂ ಕೊನೆಗೆ ಯಾರಿಂದ ಮೂಡ್ತಾ ಇದೆ?
ಒಳಗೆ ಒಬ್ಬ ಇದ್ದಾನೆ. ಅವನು ಎಲ್ಲದಕ್ಕೂ ಒಂದೇ ವಸ್ತು ಆಗಿದೆ. ನನ್ನಲ್ಲೂ ಆತ್ಮನೇ, ನಿಮ್ಮಲ್ಲೂ ಆತ್ಮನೇ, ಎಲ್ಲರಲ್ಲೂ ಆತ್ಮನೇ. ಎಲ್ಲ ಪ್ರಾಣಿಗಳಲ್ಲಿ, ಗಿಡಗಳಲ್ಲೂ ಆ ಚೈತನ್ಯವೇ ಇರೋದು. ಆ ಚೈತನ್ಯ ಏನಿದೆ, ಅದು ನಮಗೆ ಅರಿವಿಗೆ ಬರದೇ ಇರುವುದರಿಂದ, ಅದು ನನ್ನ ನಿಜ ಸ್ವರೂಪ ನಮಗೆ ಅರಿವಿಗೆ ಬರದೇ ಇರುವುದರಿಂದ, ದೇಹ, ಮನಸ್ಸು, ಬುದ್ಧಿ, ಅಹಂಕಾರ ನಾವೇ ಅನ್ಕೊಂಡಿದ್ದೀವಿ. ಈ ಎರಡೂ ವಸ್ತುಗಳ ಯಾವ ಉಪಾದಾನವಿದೆಯೋ ಅದು ಏಕವೂ, ಸೂಕ್ಷ್ಮವೂ, ಅವಿನಾಶಿಯೂ, ಮಡಕೆ ಮುಂತಾದವುಗಳಿಗೆ ಮಣ್ಣಿನಂತಿರುವುದು ಆದ ಸದ್ವಸ್ತುವೇ ಆಗಿದೆ. ನಾವು ಅಲ್ಲಿ ಗಮನ ಕೊಡಬೇಕು. ಮನಸ್ಸು, ಬುದ್ಧಿ, ಅಹಂಕಾರವನ್ನು ಬಿಟ್ಟು ನಾವು ಯಾವುದು ಸದಾಕಾಲ ಒಂದೇ ರೀತಿ ಇದೆಯೋ ಅದರ ಕಡೆ ಗಮನ ಕೊಡಬೇಕು ಅಂತ ಶಂಕರಾಚಾರ್ಯ ಹೇಳ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾದ ವಿಷಯ ಅಂತ ಬಂದಾಗ ಇಲ್ಲಿ ಸಂಕಲ್ಪ ಅಂತ ಪದ ಬಳಸ್ತಾರೆ. ಸಾಮಾನ್ಯ ನಾವು ಸಂಕಲ್ಪ ಅನ್ನೋದು ಭಗವಂತನ ವಿಷಯಕ್ಕೆ ಅಂತ ಬಂದಾಗ ಅದು ಒಳ್ಳೆಯ ವಿಚಾರ. ಅವನು ಸಂಕಲ್ಪ ಮಾಡ್ತಾನೆ ಇಡೀ ಜಗತ್ತನ್ನ ಸೃಷ್ಟಿ ಮಾಡಬೇಕು ಅಂತ ಸಂಕಲ್ಪ ಮಾಡಿದಕ್ಕೆ ಅವನು ಸಂಕಲ್ಪ ಅಂತ. ಇನ್ನು ನಾವು ಸಂಕಲ್ಪ ಮಾಡ್ತೀವಿ, ಏನೋ ಒಂದು ಕೆಲಸ ಮಾಡಬೇಕು ಅಂತ ಸಂಕಲ್ಪ ಮಾಡ್ತೀವಿ. ಆದ್ರೆ ಅಧ್ಯಾತ್ಮದಲ್ಲಿ ಸಂಕಲ್ಪಕ್ಕೆ ಬೇರೆ ಅರ್ಥವಿದೆ. ಜಿಜ್ಞಾಸು ಉ, ತನ್ನ ಬದುಕನ್ನ ಮತ್ತೆ ಯೋಗ ಮಾರ್ಗದಲ್ಲಿ ನಡೆಯುವಾಗ ಸಂಕಲ್ಪದ ಅರ್ಥ ಬೇರೆ ಇದೆ. ಮೊದಲು ಭಗವಂತನ ರೀತಿಯ ಸಂಕಲ್ಪವನ್ನು ಮೊದಲು ನೋಡೋಣ. ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನನ್ನ ಸಿದ್ಧಿ ಸಂಕಲ್ಪ ಅಂತಾನೆ ಕರೀತಾರೆ. ಸಿದ್ಧಿ ಸಂಕಲ್ಪ ಅಂತ ಯಾಕೆ ಕರೀತಾರೆ? ಇದಕ್ಕೆ ಶಂಕರಾಚಾರ್ಯ ಮತ್ತೆ ಭಾಷ್ಯವನ್ನು ಕೊಡ್ತಾರೆ. ಸಿದ್ಧವಾದ ಎಂದರೆ ಏರ್ಪಟ್ಟ ಸಂಕಲ್ಪವು ಈತನದು, ಆದ್ದರಿಂದ ಸಿದ್ಧ ಸಂಕಲ್ಪನು. ಸತ್ಯ ಸಂಕಲ್ಪನೆಂಬ ಶ್ರುತಿಯು ಇದಕ್ಕೆ ಪ್ರಮಾಣ. ಭಗವಂತನ ನೂರಾರು ಸಾವಿರಾರು ಅಸಂಖ್ಯಾತ ಹೆಸರುಗಳು, ಅದರಲ್ಲಿ ಸಿದ್ಧ ಸಂಕಲ್ಪ ಅನ್ನೋದು ಕೂಡ ಒಂದು ಹೆಸರು. ಯಾಕೆ ಸಿದ್ಧ ಸಂಕಲ್ಪ ಅಂತ ಭಾಷ್ಯ ಕೊಡ್ತಾರೆ, ಇಲ್ಲಿ ಮತ್ತೆ ಪ್ರಮಾಣವನ್ನ ಕೊಡ್ತಾರೆ. ಇದಕ್ಕೆ ವೇದ ಉಪನಿಷತ್ತು ಕೂಡ ಇದಕ್ಕೆ ಪ್ರಮಾಣವಿದೆ. ಉಪನಿಷತ್ತಲ್ಲೂ ಸಂಕಲ್ಪ ಅನ್ನೋ ಪ್ರಮಾಣ ಇದೆ. ಭಗವಂತನ ಸಂಕಲ್ಪ ಅಂತ ಕರಿಬಹುದು ಅಂತ ಪ್ರಮಾಣ ಇದೆ ಅಂತಾರೆ. ಯಾವ ಪ್ರಮಾಣ ಅಂದ್ರೆ ಚಾಂದೋಗ್ಯ ಉಪನಿಷತ್ತು ಪ್ರಮಾಣ. ಚಾಂದೋಗ್ಯ ಉಪನಿಷತ್ತು ಏನ್ ಹೇಳುತ್ತೆ ಅಂದ್ರೆ, ಯಾವ ಆತ್ಮತತ್ವವು ಪಾಪರಹಿತವಾಗಿದೆಯೋ, ಮುಪ್ಪಿಲ್ಲದ ಮರಣವಿಲ್ಲದ ಶೋಕರಹಿತವಾಗಿದೆಯೋ, ಹಸಿವೆ ಬಾಯಾರಿಕೆ ಇಲ್ಲದೆ ಸತ್ಯಕಾಮ ಸತ್ಯ ಸಂಕಲ್ಪ ಸ್ವರೂಪಿಯಾಗಿದೆಯೋ, ಅಂತಹ ಪರಿಶುದ್ಧ ಆತ್ಮತತ್ವವನ್ನು ನಿಮ್ಮಲ್ಲೇ ನೀವು ಹುಡುಕಿಕೊಳ್ಳಿ, ಅದನ್ನೇ ತಿಳಿಯಬೇಕು. ಆಗ ಅವನು ಸರ್ವ ಲೋಕಗಳನ್ನು ಸರ್ವ ಕಾಮಗಳನ್ನೂ ಪಡೆಯುತ್ತಾನೆ ಎಂದು ಪ್ರಜಾಪತಿ ಘೋಷಿಸಿದನು. ಮತ್ತೆ ಹೇಳ್ತಾ ಇದ್ದಾರೆ ಚಾಂದೋಗ್ಯ ಉಪನಿಷತ್ತಲ್ಲೂ, ನಾವು ನಮ್ಮೊಳಗೆ ನಾವು ಅದನ್ನು ಕಂಡ್ಕೊಳ್ಬೇಕು. ಅದು ನಮ್ಮಲ್ಲೇ ಇದೆ, ಮೂಲ ವಸ್ತು ನಮ್ಮಲ್ಲೇ ಇದೆ. ಅದು ಯಾಕೆ ಕಂಡ್ಕೊಳ್ಳಕ್ ಆಗ್ತಿಲ್ಲ ಅಂದ್ರೆ, ನಾವು ಹೊರಗೆ ನೋಡುತ್ತಿರುವ ಬಗೆ, ನಮ್ಮನ್ನು ನಾವು ನೋಡಿಕೊಳ್ಳುತ್ತಿರುವ ಬಗೆಯಲ್ಲಿ ತೊಡಕಿದೆ. ಅದು ಯಾವ ತೊಡಕು ಅಂತಂದ್ರೆ ಅದನ್ನು ಈಗ ನೋಡ್ತಾ ಹೋಗೋಣ. ಸಂಕಲ್ಪ ಕರ್ಮ ಮಾನಸಂ, ಮಾನಸಿಕವಾದ ಕರ್ಮವು ಸಂಕಲ್ಪ. ಭಗವಂತ ಸಂಕಲ್ಪ ಮಾಡ್ಕೊಂಡಿದ್ದಕ್ಕೆ ಎಲ್ಲವೂ ಆಗ್ತಿದೆ, ಅದು ಒಂದು ರೀತಿ. ಆದರೆ ಇನ್ನು ಅಲ್ಲಿ ಅಪರೋಕ್ಷ ಅನುಭೂತಿಯಲ್ಲಿ ಸಂಕಲ್ಪ ಪದ ಬಳಸು ನಾನಾ ರೀತಿಯ ಸಂಕಲ್ಪಗಳು ಇದಕ್ಕೆ ಕಾರಣ ಅಂತ ಹೇಳಿದ್ರಲ್ಲ. ಸಂಕಲ್ಪನ ಮಾನಸಿಕವಾಗಿ ಮಾಡುವ ಕರ್ಮ. ನಾನು ಈಗ ಅಲ್ಲಿಗೆ ಹೋಗಬೇಕು ಅಂತ ನನಗೆ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಳ್ತೀನಿ, ಆಗ ನಾನು ಅಲ್ಲಿಗೆ ಹೋಗ್ತೀನಿ. ಸೊ ಇವೆಲ್ಲವೂ ನನ್ನಲ್ಲಿ ಮೂಡುವಂಥದ್ದು. ಈ ಸಂಕಲ್ಪ ಎಲ್ಲ ರೀತಿಯ ತೊಡಕುಗಳಿಗೆ ಕಾರಣ. ಇದು ಸಂಕಲ್ಪಗಳಿಂದ ನಾವು ಕಳಚಿಕೊಳ್ಳಬೇಕು. ನಾವು ಸಾಮಾನ್ಯ ದೇಹಾಭಿಮಾನ, ಆ, ಅಜ್ಞಾನ, ಅಹಂಕಾರ, ಮಾಯೆ, ಹೀಗೆ ಹಲವಾರು ವಿಷಯಗಳನ್ನ ಮಾತಾಡ್ತಿರ್ತೀವಿ. ಗೊಂದಲ ನಿವಾರಣೆ ಆಗಲ್ಲ. ಯೋಗ ಮರದ ಮುನ್ನಡೆಯೋದಕ್ಕೆ ಕಷ್ಟ ಆಗ್ಬಿಡುತ್ತೆ. ಯಾಕೆಂದ್ರೆ ನಮಗೆ ಈ ಸಂಕಲ್ಪ ಅನ್ನೋ ಪದ ನಮಗೆ ಗೊತ್ತಾಗಿರಲ್ಲ. ಇದು ಅಥವಾ ಆ ಐಡಿಯಾ ಏನಿದೆ, ಸಂಕಲ್ಪ ಅನ್ನೋ ಐಡಿಯಾ ಏನಿದೆ, ಈ ಐಡಿಯಾ ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಮ ಜೀವನದಲ್ಲಿರುವ ಅಮ್, ದಿನನಿತ್ಯದ ಗೊಂದಲಗಳು, ನಮ್ಮ ಮಾನಸಿಕ ತೊಳಲಾಟಗಳು, ಮತ್ತೆ ಸರಿತಪ್ಪುಗಳಲ್ಲಿರುವಂತಹ ನಮ್ಮದೇ ಆದ ಒಂದು ಆ, ಭಿನ್ನಾಭಿಪ್ರಾಯಗಳು, ಇವೆಲ್ಲವೂ ಅರ್ಧಕ್ಕರ್ಧ ಪರಿಹಾರ ಆಗ್ಬಿಡುತ್ತೆ. ಈ ಸಂಕಲ್ಪನ ಪದ ಅಷ್ಟು ಸೊಗಸಾಗಿದೆ. ದೇಶ ಕಾಲ ಸ್ಪಂದ ಶಕ್ತಿಗಳಿಂದ ಉದ್ದೀಪವಾದ ಚಿತ್ತವು ಸಂಕಲ್ಪವನ್ನು ಅನುಸರಿಸಿ ಓಡುತ್ತಾ ಕಲ್ಪನಾ ರೂಪವನ್ನು ಹೊಂದುವುದು. ಇದು ನಾವೀಗ ಸಂಕಲ್ಪನ ಸ್ವಲ್ಪ ಬಿಡಿಸಿ ನೋಡ್ತಾ ಹೋಗೋಣ. ಈಗ ಈ ಉದಾಹರಣೆಗೆ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ. ಈಗ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ. ನಾನೀಗ ಒಂದು ಜುಬ್ಬ ಹಾಕೊಂಡು ಕೂಳ್ತಿದ್ದೀನಿ, ಕನ್ನಡಕ ಹಾಕಿದ್ದೀನಿ, ಇದು ಸ್ವಲ್ಪ ಬಿಳಿ ಗಡ್ಡ ಇದೆ. ಈ ವಿಡಿಯೋ ನೋಡಿದಾಗ ತಮಗೊಂದು ಹೊಸದಾಗಿ ಯಾರೋ ನೋಡ್ತಿರ್ತಾರೆ ಅಂತ ಅನ್ಕೊಳ್ಳೋಣ, ಹೊಸ ವ್ಯೂವರ್ಸ್. ಅವ್ರಿಗೊಂದು ಅಭಿಪ್ರಾಯ ಮೂಡುತ್ತೆ, ಈತ ಈ ವಯಸ್ಸಿನವನು ಇರ್ಬೋದು, ಈ ಒಂದು ಈ ಸಂಸ್ಕಾರದಿಂದ ಬಂದಿರ್ಬೋದು, ಸಂಸ್ಕೃತಿಯಿಂದ ಬಂದಿರ್ಬೋದು ಅಂತ ಅನ್ಕೋಬಹುದು. ಇನ್ಯಾವುದೋ ಹಳೆ ವಿಡಿಯೋ ಅದು ನೋಡಿರ್ತಾರೆ, ಅಲ್ಲಿ ನಾನು ಶಾರ್ಟ್ಸ್ ಹಾಕೊಂಡು, ಸ್ಲೀವ್ಲೆಸ್ ಹಾಕೊಂಡು, ಒಂದು ಸ್ಲೀವ್ಲೆಸ್ ಹುಡಿ ಶರ್ಟ್ ಹಾಕೊಂಡು ಒಂದು ವಿಡಿಯೋ ಮಾಡಿರ್ತೀನಿ. ಇನ್ಯಾವುದಲ್ಲೋ ನಡ್ಕೊಂಡು ವಿಡಿಯೋ ಮಾಡಿರ್ತೀನಿ, ಯಾವ್ದೋ ಕಾರ್ ಓಡಿಸೋ ವಿಡಿಯೋ ಮಾಡಿರ್ತೀನಿ. ಯಾವುದೋ ಒಂದು ವಿಡಿಯೋ ನೋಡಿದಾಗ ನಮ್ಗೊಂದು ಸಂಕಲ್ಪ ಮಾಡ್ತೀವಿ, ಇವ್ರು ಹೀಗಿರ್ಬೋದು ಅಂತ. ಅದೇ ಬೇರೆ ವಿಡಿಯೋ ನೋಡಿದ್ರೆ ಮತ್ತೆ ಬೇರೆ ಅಭಿಪ್ರಾಯ ಮೂಡುತ್ತೆ. ನಾನಾ ಸಂಕಲ್ಪಗಳು ನಮಗೆ, ಈ ವ್ಯಕ್ತಿ ಹೀಗೆ ಅನ್ನೋ ಸಂಕಲ್ಪ ನಮಗೆ ಮೂಡ್ತಿರುತ್ತೆ. ಭೇಟಿಯಾದ ಬಹುಶಃ ಬೇರೆನೇ ಆಗ್ಬಿಡ್ಬೋದು. ನಾ ಏನೋ ಅನ್ಕೊಂಡಿದ್ದೆ ಈ ವ್ಯಕ್ತಿನ, ನೋಡ್ರಿ ಈ ಮನುಷ್ಯ ಹಂಗಿಲ್ವಲ್ಲ ಅಂತ ಆ, ನನ್ನಿಂದ ದೂರವೂ ಆಗಬಹುದು, ನನಗಿನ್ನೂ ಹತ್ರವೂ ಆಗಬಹುದು. ಅಥವಾ
ಆತ ಹೇಗಿದ್ದನೋ ಹಾಗಿದ್ದಾನೆ ಅನ್ನುವ ಹಂತಕ್ಕೂ ಬರಬಹುದು. 3 ಕೂಡ ಸಾಧ್ಯತೆ ಇದೆ. ನನ್ನನ್ನು ನೀವು ಇಷ್ಟವೂ ಪಡಬಹುದು, ನನ್ನನ್ನು ನೀವು ದ್ವೇಷಿಸಲೂಬಹುದು. ಅದು ವಿಡಿಯೋ ನೋಡ್ತಿದ್ದೆ ಏನೋ ಬಾರಿ ಮಾತಾಡ್ತಿದ್ದ ಮನುಷ್ಯ ಅನ್ಕೊಂಡು ಹೋದ್ರೆ, ಆ ಮನುಷ್ಯ ಏನಿಲ್ಲ ಮಾರಾಯ ಅಂತ ನಿಮ್ಗೆ ಡಿಸಪಾಯಿಂಟ್ ಆಗು ಹೋಗ್ಬಿಡ್ಬೋದು. ಅದು ನಿಮಗೆ ಬಿಟ್ಟಿರುತ್ತೆ. ಅದ್ರಲ್ಲಿ ನನ್ನ ಅ ನಡವಳಿಕೆಯೂ ಅದರಲ್ಲಿ ಅರ್ಧ ಪಾಲಿರುತ್ತೆ. ನಾ ಇಲ್ಲ ಅಂತ ಹೇಳಲ್ಲ. ಹಾಗೆ ಬಟ್ ಒಂದು ಸಂಕಲ್ಪ ನಮ್ಗೆ ಮೂಡಿರುತ್ತೆ. ಯಾರೊಬ್ಬರು ಭೇಟಿ ಹಾಕಿರ್ತೀವಿ. ಅವ್ರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ವಿಡಿಯೋಸ್ ನೋಡಿದ್ರೆ ಶೇರ್ ಮಾಡಿರ್ಬೋದು ನೀವು. ಅದ್ ನೋಡ್ಬಿಟ್ಟು ಅವ್ರಿಗದು ಇಷ್ಟನೇ ಆಗಿಲ್ದಿರ್ಬೋದು. ನಮ್ಮ ಸಂಸ್ಕಾರಗಳು ಒಂದೇ ಮಾತು ಒಬ್ರಿಗೆ ಇಷ್ಟ ಆಗತ್ತೆ, ಒಬ್ರಿಗೆ ಇಷ್ಟ ಆಗಲ್ಲ. ಹಾಗಾಗಿ ಇದೆಲ್ಲವೂ ಕೊನೆಗೆ ಸಂಕಲ್ಪ. ನಾವು ಯಾವುದೋ ಒಂದು ನೋಡ್ತೀವಿ, ಅದ್ರ ಬಗ್ಗೆ ನಾವು ಸಂಕಲ್ಪ ಮಾಡ್ಕೋತೀವಿ. ಇದು ಹೀಗೆ, ಇದು ಹೀಗಲ್ಲ ಅಂತ ಒಂದು ನಾವು ಸಂಕಲ್ಪವನ್ನ ಮಾಡ್ಕೊಳ್ತೀವಿ. ಆ ಸಂಕಲ್ಪವನ್ನೇ ಸತ್ಯ ಅಂತ ತಿಳಿತೀವಿ. ಸಮಸ್ಯೆ ಶುರುವಾಗೋದಲ್ಲಿ ನಮ್ಮ ಸಂಕಲ್ಪ ಅದು ನಮ್ಮ ಪಾಲನ್ನ ಸತ್ಯ ಮಾಡ್ಕೊಂಡ್ಬಿಡ್ತೀವಿ. ಅದನ್ನ ಎಲ್ಲರಿಗೂ ಅದನ್ನ ಅನ್ವಯಿಸಕ್ಕೆ ಹೋಗ್ತೀವಿ. ಇನ್ನೊಬ್ಬರ ಸತ್ಯ ನಾವು ಒಪ್ಪೋದಿಲ್ಲ, ನಮ್ಮ ಸತ್ಯ ಅವರೊಪ್ಪೋದಿಲ್ಲ. ಮತ್ತೆ ಜಂಜಾಟಗಳು ಶುರುವಾಗ್ತಾ ಹೋಗುತ್ತೆ. ಮತ್ತೆ ನಮಗೆ ಇವತ್ತಿದ್ದ ಒಂದು ಅಭಿಪ್ರಾಯ ನಾಳೆ ಇರಬೇಕು ಅಂತಿಲ್ಲ. ಅದು ಬದಲಾಗಲೂಬಹುದು. ನಾನು ಇವತ್ತೇನೊಂದು ಅಭಿಪ್ರಾಯ ಮೂಡಿಸ್ಕೊಂಡಿದ್ದೀನಿ, ಅದೇ ಸತ್ಯ ಅನ್ಕೊಂಡಾಗ ನನ್ನ ಅಭಿಪ್ರಾಯ ಬದಲಾಯಿಸ್ಕೊಳ್ಳಕ್ಕೆ ಹೋಗಲ್ಲ. ಆ ಎದುರಿಗಿನ ವ್ಯಕ್ತಿ ಅಥವಾ ವಸ್ತು, ವಿಷಯ, ಸನ್ನಿವೇಶ ಯಾವುದೇ ಇರಲಿ, ಸಿದ್ಧಾಂತಗಳಿರಲಿ, ಗುರು ಇರ್ಲಿ, ವ್ಯಕ್ತಿ ಇರ್ಲಿ, ಗಂಡ, ಹೆಂಡತಿ ಯಾರೇ ಆಗ್ಲಿ, ನಾವು ಅವ್ರ ಬಗ್ಗೆ ಒಂದು ಸಂಕಲ್ಪ ಮಾಡ್ಕೊಂಬಿಟ್ರೆ, ಅದು ಸನ್ನಿವೇಶಗಳು ಹೇಗೆ ಬದಲಾದ್ರೂ ನಾವು ಅದನ್ನ ಹಾಗೆ ನೋಡ್ತಾ ಇರ್ತೀವಿ. ಈ ಆಗೇನಾಗತ್ತೆ ಕೆಲವೊಂದ್ಸಲಿಂದ ಸುಖವೂ, ಖುಷಿಯೂ ಸಿಗುತ್ತೆ, ಕೆಲವೊಂದ್ಸಲಿ ದುಃಖವೂ ಸಿಗುತ್ತೆ. ಇದು ಸಂಕಲ್ಪದಿಂದ ಆಗುವಂಥದ್ದು. ನಾನು ಒಂದನ್ನ ಅಂ, ದೃಢವಾಗಿ ನಿಶ್ಚಯಿಸ್ಕೊಂಡ್ಬಿಡ್ತೀನಿ. ಅದು ಸಂಕಲ್ಪ. ಈ ಸಂಕಲ್ಪ ಎಲ್ಲವಕ್ಕೂ ಕಾರಣ ಅಂತ ಹೇಳ್ತಾ ಹೋಗ್ತಾರೆ. ಇದು ತುಂಬಾ ಅದ್ಭುತವಾದ ಟಾಪಿಕ್. ನಾವು ಸಾಮಾನ್ಯ ಅಧ್ಯಾತ್ಮ ಅಂದ ತಕ್ಷಣ ನಾವು ಮಾಯೆ, ಅಜ್ಞಾನ, ಅಹಂಕಾರ, ಮನಸ್ಸು, ಬುದ್ಧಿ ಇದ್ರ ಬಗ್ಗೆನೇ ಮಾತಾಡ್ತಿರ್ತೀವಿ. ಇದೆಲ್ಲವೂ ಕೊನೆ ಆಕ್ಚುಲಿ ನಡೀತಿರೋದು ಈ ಸಂಕಲ್ಪದಿಂದ. ಈ ಸಂಕಲ್ಪವೇ ಎಲ್ಲವನ್ನು ಟ್ರಿಗರ್ ಮಾಡ್ತಿರುತ್ತೆ. ಮುಂದೆ ಇದೇ ಯೋಗ ವಾಸಿಷ್ಠ ಯಾವ ರೀತಿ ಸಂಕಲ್ಪ ಕೆಲಸ ಮಾಡುತ್ತೆ ಅಂತ ಅದೇ ಹೇಳ್ತಾ ಹೋಗುತ್ತೆ. ಇದು ಬೇಸಿಕ್ ಒಂದು ಐಡಿಯಾ ಅಷ್ಟೇ. ಬುದ್ಧಿಯು ಸಂಕಲ್ಪಯುಕ್ತವಾಗಿ ಮನಸ್ಸೆಂಬ ಶಬ್ದದಿಂದ ವ್ಯವಹರಿಸಲ್ಪಡುವುದು. ಆ ಮನಸ್ಸು ಕೂಡ ಅತ್ಯಂತ ಘನವಾದ ವಿಕಲ್ಪಗಳನ್ನೊಳಗೊಂಡದ್ದಾಗಿ ಕ್ರಮೇಣ ಇಂದ್ರಿಯಗಳ ಭಾವವನ್ನು ಹೊಂದುವುದು. ನಮ್ಮದೇ ಅನುಭವಗಳಲ್ಲಿ ತಗೊಂಡು ನೋಡೋಣ. ಬುದ್ಧಿ ಅಂದ ತಕ್ಷಣ ಬರೋದು ತಾರ್ಕಿಕವಾಗಿ ಕೆಲಸ ಮಾಡುವಂಥದ್ದು. ಅದು ಭಾವನೆಗಳನ್ನ ಮೂಡಿಸಲ್ಲ. ಅದು ನಮಗೆ ಚಿಂತನೆಗಳನ್ನ ಮೂಡಿಸುತ್ತೆ. ಈಗ ಉದಾಹರಣೆಗೆ ಒಂದು ನಾನು ಮೌಸ್ ಹೀಗೆ ತಗೊಂಡೆ ಅಂತಂದ್ರೆ, ನನಗಿದು ಮೌಸ್. ಇದು ನಿಮಗೂ ಕೂಡ ಮೌಸ್. ಆದರೆ ಇದು ಬುದ್ಧಿಯ ಕೆಲಸ. ನೆಕ್ಸ್ಟ್ ತಲೆಗೆ ಬರುತ್ತೆ ಇದು ಆಪಲ್ ಮೌಸ್ ಇದು. ಇದು ವಿಂಡೋಸ್‌ಗೆ ಆಗಲ್ಲ ಅಂತ ಬರ್ಬೋದು. ಅಥವಾ ಈ ರೀತಿ ಮೌಸ್ ಯಾರು ನೋಡಿಲ್ಲ. ಇದೇನಿದು ಮೌಸ್ ಈ ರೀತಿ ಇದೆಯಲ್ಲ ಅಂತ ಬುದ್ಧಿ ಹೇಳ್ತಾ ಹೋಗುತ್ತೆ. ಮನಸ್ಸೇನ್ ಮಾಡುತ್ತೆ, ನನಗೆ ಈ ತರ ಮೌಸ್ ಬೇಕಿತ್ತು. ಛೇ! ಈ ತರ ಮೌಸ್ ನನ್ನ ಹತ್ರ ಇಲ್ವಲ್ಲ ಅನ್ನಿಸ್ಬೋದು. ನನ್ನ ಹತ್ರ ಇರೋ ಮೌಸ್ ತರ ಇವ್ರು ಇಟ್ಕೊಂಡಿದ್ದಾರೆ. ಬಟ್ ಅವ್ರದ್ದು ಕೆಳಗಡೆ ಇದು ಬೇರೆ ಕಲರ್ ಇದೆ. ನಂದು ಬೇರೆ ಕಲರ್ ಇದೆ. ನಂದು ಚೆನ್ನಾಗಿದೆ ಅನ್ಬೋದು. ಅಥವಾ ಅವ್ರದ್ದು ಚೆನ್ನಾಗಿದೆ ಅನ್ಸ್ಬೋದು. ನಂದು ಚೆನ್ನಾಗಿದೆ ಬಿಡು ಅಂತ ಅವ್ರಿಗೆ ಅದ್ರ ಬಗ್ಗೆ ಅಹಂಕಾರವೂ ಬರ್ಬೋದು. ಅಥವಾ ಅವ್ರದ್ದು ಚೆನ್ನಾಗಿಲ್ಲ ಅಂತ ಅವ್ರ ಬಗ್ಗೆ ಬೇಸರವೂ ಬರ್ಬೋದು. ನೂರಾರು ಥಾಟು ಈ ಮೌಸ್ ಹಿಡ್ಕೊಂಡಾಗ ಥಾಟ್ಸ್ ಒಂದಷ್ಟಿರುತ್ತೆ. ಬುದ್ಧಿ ಒಂದಷ್ಟು ಕೆಲಸ ಮಾಡುತ್ತೆ. ಈ ಬುದ್ಧಿ ಕೆಲಸ ಮಾಡಿದ ನಂತರ ಅಥವಾ ಅದರ ಜೊತೆಗೆ ಮನಸ್ಸು ಕೂಡ ಕೆಲಸ ಮಾಡುತ್ತೆ. ಈ ಮೌಸ್ ಚೆನ್ನಾಗಿದ್ಯಾ? ಚೆನ್ನಾಗಿಲ್ವಾ? ಈ ಮೌಸ್ ಇಷ್ಟ ಆಯ್ತಾ? ಇಲ್ವಾ? ಈ ಮೌಸ್ ಬೇಕಾ? ಬೇಡವಾ? ಇದಿಷ್ಟು ಕೂಡ ನಮ್ಗೆ ಬರ್ತಾ ಇರತ್ತೆ. ಈ ಬುದ್ಧಿ ಮತ್ತೆ ಮನಸ್ಸು 2 ಒಟ್ಟಿಗೆ ಬರೀ ಒಂದು ಮೌಸ್ ಅಂತ ಹಿಡ್ಕೊಂಡಾಗ ಇದಿಷ್ಟು ಕೆಲಸ ಮಾಡ್ತೈತಿ. ಇನ್ನು ನಾನಾ ರೀತಿ ಕೆಲಸ ಮಾಡ್ಬೋದು. ನಾನು ತಕ್ಷಣ ಕೆಲವು ಉದಾಹರಣೆ ಕೊಡ್ತಾ ಇದ್ದೀನಿ. ಅದಕ್ಕೆ ಹೇಳ್ತಿದ್ದಾರೆ, ಬುದ್ಧಿಯು ಸಂಕಲ್ಪಯುಕ್ತವಾಗಿ ಮನಸ್ಸೆಂಬ ಶಬ್ದದಿಂದ ವ್ಯವಹರಿಸಲ್ಪಡುವುದು. ಇಲ್ಲಿ ಮನಸ್ಸು ಎಂಬ ಶಬ್ದ ಅಂತ ಮನಃ ಪದಮಂತ ಯೋಗ ವಾಸಿಷ್ಠದಲ್ಲಿ ಬಳಸಿದ್ದಾರೆ. ಯಾಕೆ ಅದನ್ನ ಪದ ಅಂತ ಬಳಸೋದು ಅಂತ ಅದು ತುಂಬಾ ಸೊಗಸಾದ ಟಾಪಿಕ್ ಇದು. ಮತ್ತೊಂದಿನ ನೋಡೋಣ ಯಾಕೆ ಯೋಗ ವಾಸಿಷ್ಠದಲ್ಲಿ ಮನಸ್ಸನ್ನು ಬರೀ ಪದ ಅಂದ್ಬಿಟ್ರು. ಅದು ಸ್ಥಿತಿ ಅಂತಾನೂ ಅರ್ಥ ಇದೆ. ಮತ್ತೆ ಲಿಟರಲಿ ಪದ, ಅಕ್ಷರ, ಪದಗಳು ಅಂತ ಏನ್ ಹೇಳ್ತೀವಿ. ಹಾಗೆ ಇಟ್ಸ್ ಎ ವರ್ಡ್ ಅನ್ನೋ ಅರ್ಥವೂ ಇದೆ. ಅದು ಈ ಶ್ಲೋಕವನ್ನ ಮತ್ತೊಮ್ಮೆ ಅದನ್ನ ಬೇರೆ ರೀತಿ ನೋಡೋಣ. ಆ ಮನಸ್ಸು ಕೂಡ ಅತ್ಯಂತ ಘನವಾದ ವಿಪಲ್ ವಿಕಲ್ಪಗಳನ್ನೊಳಗೊಂಡದ್ದಾಗಿ ಕ್ರಮೇಣ ಇಂದ್ರಿಯಗಳ ಭಾವಗಳನ್ನು ಹೊಂದುವುದು. ಎಷ್ಟು ಸೊಗಸಾಗಿದೆ ನೋಡಿ. ನಮಗೆ ಕಣ್ಣಿದೆ, ಕಿವಿ ಇದೆ, ಮಾಹಿತಿ ನಮಗೆ ಇದರಿಂದ ದಕ್ತಾ ಇದೆ. ಚರ್ಮದಿಂದ ಸ್ಪರ್ಶ ಜ್ಞಾನ ಸಿಗತ್ತೆ. ನಮಗೆ ಉಸಿರಾಟದಲ್ಲಿ ವಾಸನೆಯ ಮಾಹಿತಿ ಸಿಗತ್ತೆ. ನಾಲಿಗೆಯಿಂದ ರುಚಿಯ ಮಾಹಿತಿ ಸಿಗತ್ತೆ. ಈ ಮಾಹಿತಿಗಳು ಮೊದಲು ಬುದ್ಧಿ ತಗೊಳುತ್ತೆ. ಅದನ್ನ ಕಾಂಪ್ಯೂಟ್ ಮಾಡುತ್ತೆ. ಕಾಂಪ್ಯೂಟ್ ಮಾಡುವಾಗ ಮನಸ್ಸು ಭಾವನೆಗಳನ್ನ ಮೂಡಿಸುತ್ತೆ. ಆಗ ನಮಗೆ ಒಂದೇ ಭಾವನೆ ಮೂಡಗಿದ್ದಿದ್ರೆ ಬಹುಶಃ ಸಮಸ್ಯೆ ಇರ್ತಿರ್ಲಿಲ್ಲ. ನಮಗೆ ನಾನಾ ಭಾವನೆಗಳು ಮೂಡುತ್ತೆ.
ಹಾಗಾಗಿ ಬರೀ ಸಂಕಲ್ಪ ಅಲ್ಲ ವಿಕಲ್ಪ ಹಲವಾರು ಸಂಕಲ್ಪಗಳಂದ್ರೆ ಹಲವಾರು ಅಭಿಪ್ರಾಯಗಳು, ಹಲವಾರು ಭಾವನೆಗಳು, ಹಲವಾರು ಚಿಂತನೆಗಳು ನಮಗೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗ ಹಲವಾರು ಪಾಪಪ್ ಆಗುತ್ತೆ. ಮನಸ್ಸು ಮತ್ತೆ ಬುದ್ಧಿ ಕೆಲಸ ಮಾಡುವ ಬಗೆ ಅದು. ನಾನು ಯಾವಾಗ ನೋಡುತ್ತಿರುವುದು ನಾನೇ, ಯೋಚಿಸುತ್ತಿರುವುದು ನಾನೇ ಅನ್ಕೋತೀನಿ. ಮನಸ್ಸು ಮತ್ತೆ ಬುದ್ಧಿ ಹಲವಾರು ಯೋಚನೆಗಳು, ಚಿಂತನೆಗಳನ್ನ ಮೂಡಿಸಿದಾಗ, ನಾನೇ ಅವನ್ನೆಲ್ಲ ಮಾಡ್ತಿದ್ದೀನಿ ಅಂತ ಅನ್ಕೊಂಡು, ವಿವೇಚನೆಯನ್ನ ಬಿಟ್ಟು, ತರ್ಕವನ್ನ ಬಿಟ್ಟು, ನಾನೇ ಅವೆಲ್ಲ ಮಾಡ್ತಿದ್ದೀನಿ ಅನ್ಕೊಂಡು, ನಾನು ಭಾವನೆಗಳನ್ನ ನಂದು ಅಂತ ಒಪ್ಕೊಂಡ್ಬಿಡ್ತೀನಿ. ಒಪ್ಕೊಂಡ ರಾಗ ದ್ವೇಷಗಳ ಹೇಗೆ ಹೇಳುತ್ತೋ ಹಾಗೆ ನಡೆಯೋದಕ್ಕೆ ಶುರು ಮಾಡ್ತೀವಿ. ದಿಸ್ ಇಸ್ ದ ಕನೆಕ್ಷನ್ ಬಿಟ್ವೀನ್ ಮನಸ್ಸು, ಬುದ್ಧಿ ಅಂಡ್ ಸಂಕಲ್ಪ. ಅದೆಲ್ಲ ಇಲ್ಲಿಂದ ಬಂತು, ಇಂದ್ರಿಯಗಳಿಂದ ಬಂತು. ಇಂದ್ರಿಯಗಳಿಂದ ಪ್ರಪಂಚವನ್ನು ಗ್ರಹಿಸ್ತೀವಿ. ಅಲ್ಲಿಂದ ಬುದ್ಧಿಯನ್ನ ಕಾಂಪ್ಯೂಟ್ ಮಾಡುತ್ತೆ. ಮನಸ್ಸು ಭಾವನೆಗಳನ್ನ ಮೂಡಿಸುತ್ತೆ. ಅದು ಕೆಲವೊಮ್ಮೆ ಬುದ್ಧಿ ತನ್ನ ಪೂರ್ವ ಅನುಭವಗಳ ಆಧಾರದ ಮೇಲೆ ಕೆಲವೊಂದಷ್ಟು ಅಭಿಪ್ರಾಯಗಳನ್ನ ಕೊಡುತ್ತೆ. ಒಂದಷ್ಟು ಭಾವನೆಗಳನ್ನ ಮನಸ್ಸು ಮೂಡಿಸುತ್ತೆ. ಅದೆಲ್ಲ ಮತ್ತೆ ಇಂದ್ರಿಯಗಳ ಮುಖಾಂತರ ಮತ್ತೆ ವ್ಯಕ್ತವಾಗುತ್ತೆ. ಜೀವನು ಅಹಂಕಾರ ತತ್ವವನ್ನು ಪಡೆಯುವನು. ಅಹಂಕಾರವು ಕೂಡ ಬುದ್ಧಿಯ ಭಾವವನ್ನು ಹೊಂದುವುದು ಮತ್ತು ಆ ಬುದ್ಧಿಯು ಸಂಕಲ್ಪಜಾಲ ಕಲ್ಪಿತವಾದ ಮನಸ್ಸಿನ ಅವಸ್ಥೆಯನ್ನು ಪಡೆಯುವುದು. ಎಷ್ಟು ಸೊಗಸಾಗಿ ಹೇಳ್ತದೆ ನೋಡಿ. ಇದು ನಾನು ಎನ್ನುವ ಥಾಟ್ ಏನಿದೆ, ಅಹಂಕಾರ ತತ್ವ. ನಾನು ಅನ್ನೋದಿದಕ್ಕೆ ನಂಗೆ ಕಂಪ್ಯಾರಿಸನ್ ಇದೆ. ನಾನು ಅನ್ನೋದಿಲ್ಲದಿದ್ರೆ ಕಂಪ್ಯಾರಿಸನ್ ಇಲ್ಲ. ನಾನು ಇದೆ. ನಾನು ಎನ್ನುವ ಭಾವ ಇದೆ. ಆಗ ಆ ಒಂದು ವಸ್ತು ನೋಡಿದಾಗ, ಇದು ನನ್ನ ಹತ್ರ ಇದೆಯಾ? ಇಲ್ವಾ? ಇದು ನನಗೆ ಇಷ್ಟ ಆಯ್ತಾ? ಇಲ್ವಾ? ಇದೆಲ್ಲಕ್ಕೂ ಕೊನೆಗೆ ನಾನು ಶುರು ಆಗುತ್ತೆ. ಹಾಗಾಗಿ ಜೀವನು ಅಹಂಕಾರ ತತ್ವವನ್ನು ಪಡೆಯುವನು. ಅಹಂಕಾರವು ಕೂಡ ಬುದ್ಧಿಯ ಭಾವವನ್ನು ಹೊಂದುವುದು. ಅಹಂಕಾರ ಏನ್ ಮಾಡುತ್ತೆ? ಬುದ್ಧಿಗೆ ಗುಲಾಮನಾಗತ್ತೆ. ಬುದ್ಧಿ ಹೇಳ್ದಂಗೆ ಈ ಅಹಂಕಾರ ಕೇಳಕ್ ಶುರು ಮಾಡುತ್ತೆ. ಹಾಗೆ ಮನಸ್ಸು ಕೂಡ ಬ್ಲೆಂಡ್ ಆಗ್ಬಿಡುತ್ತೆ ಮತ್ತು ಆ ಬುದ್ಧಿಯು ಸಂಕಲ್ಪಜಾಲ ಕಲ್ಪಿತವಾದ ಮನಸ್ಸಿನ ಅವಸ್ಥೆಯನ್ನ ಪಡೆಯುವುದು. ಮನಸ್ಸಿಗೆ ಬರೀ ಒಂದು ಸಂಕಲ್ಪ ಇಲ್ಲ, ನೂರಾರು ಅದಕ್ಕೆ ಚಿಂತನೆಗಳು, ಮಂಥನಗಳು, ಹಲವಾರು ರೀತಿಯ ಭಾವನೆಗಳೆಲ್ಲ ಮೂಡ್ತಾ ಇರುತ್ತೆ. ಅದು ಚಂಚಲವಾಗಿದೆ ಮನಸ್ಸು ಅಂತ ಯಾಕಂತಂದ್ರೆ, ಅದರಲ್ಲಿ ನಾನಾ ಭಾವನೆಗಳು ಮೂಡ್ತಾ ಇರುತ್ತೆ. ಅದು ನಮ್ಮ ನಿಯಂತ್ರಣಕ್ಕೆ ಇಲ್ಲದೆ ಎಷ್ಟೋ ಭಾವನೆಗಳು ಮೂಡ್ತಾ ಹೋಗ್ಬಿಡುತ್ತೆ. ನಾನೇ ಮನಸ್ಸು ಅಂತ ಅನ್ಕೊಂಡಾಗ, ನನ್ನಲ್ಲೇ ಆ ಭಾವನೆ ಮೂಡ್ತಿದೆ ಅನ್ಕೊಂಡು ಸುಖ ದುಃಖಗಳನ್ನ ನಾವೇ ಕಲ್ಪಿಸಿಕೊಂಡು ಅನುಭವಿಸಕ್ ಶುರು ಮಾಡ್ಬಿಡ್ತೀವಿ. ಎಷ್ಟೋ ದುಃಖಗಳು ನಮಗೆ ಅವು ಕಲ್ಪನೆಗಳೇ ಆಗ್ಬಿಟ್ಟಿರುತ್ತೆ. ಅದು ವಾಸ್ತವವೇ ಆಗಿರೋದಿಲ್ಲ. ಎಷ್ಟೋ ಸುಖಗಳು ಕಲ್ಪನೆಯೇ ಆಗಿರುತ್ತೆ, ವಾಸ್ತವವೇ ಆಗಿರಲ್ಲ. ಹಾಗಾಗಿ ನಾವು ಅದಕ್ಕೆ ಅಂಟ್ಕೊಂಡಾಗ ನಾವು ಮತ್ತಷ್ಟು ತೊಳಲಾಟಕ್ಕೆ ಸಿಗಾಕೋತೀವಿ. ಇದು ಮನಸ್ಸು, ಬುದ್ಧಿ, ಅಹಂಕಾರ ಮತ್ತೆ ಸಂಕಲ್ಪ. ಇವಿದಿಷ್ಟು ಸೇರಿ ನಮಗೆ ಜೀವನದ ಎಲ್ಲಾ ರೀತಿಯ ಗೊಂದಲಗಳಿಗೂ ಕಾರಣ ಮಾಡ್ತಾ ಇರುತ್ತೆ. ಆದ್ರೆ ಅದು ಕಳ್ಚ್ಕೊಳಕ್ ನಮ್ ಕೈಲಿ ಯಾಕಾಗ್ತಿಲ್ಲ ಅಂದ್ರೆ, ದೇಹ ಮತ್ತು ಮನಸ್ಸು, ಬುದ್ಧಿ, ಅಹಂಕಾರ ನಾನು ಅಂತ ಅಂದುಕೊಂಡಿರೋ ಅಭಿಮಾನದಿಂದಾಗಿ. ಇದು ಅಜ್ಞಾನ. ಮೊದಲೇ ಹೇಳ್ದಾಗೆ ಇಲ್ಲಿ ಸಂಕಲ್ಪ ಮತ್ತೆ ಅಜ್ಞಾನ ಏನಿದೆ, ಅದೇ ಕರ್ತೃಭಾವ, ಅದೇ ಎಲ್ಲವನ್ನೂ ಆಟಾಡಿಸ್ತಾ ಇರೋದು ಅಂತ ಅಪರೋಕ್ಷ ಅನುಭೂತಿಲಿ ಹಿಂದಿನ ಶ್ಲೋಕದಲ್ಲಿ ಅದನ್ನೇ ಹೇಳಿರೋದು. ರಾಗ ದ್ವೇಷಾದಿಗಳಿಗೆ ಹೇತುವಾದ ಇಚ್ಛಾದಿ ಶಕ್ತಿಮಯವಾದ ಮನಸ್ಸು ನಾನಾ ಶಾಖರೂಪವಾಗಿ ಘನವಾದ ಅಹಂಕಾರ ಭಾವವನ್ನು ಪಡೆದು ರೇಷ್ಮೆ ಹುಳುವಿನಂತೆ ತನ್ನ ಇಚ್ಛೆಯಿಂದಲೇ ತಾವಾಗಿಯೇ ಬಂಧನಕ್ಕೆ ಒಳಗಾಗುವುದು. ಇದು ನಾವು ಬಂಧನಕ್ಕೆ ಒಳಗಾಗಿದ್ದೀವಿ ಅಂದ ತಕ್ಷಣ ಇನ್ಯಾರಿಂದನೋ ಕಾರಣ ಅಲ್ಲ, ನಾವೇ ಕಾರಣ. ಮನಸ್ಸು, ಬುದ್ಧಿ, ಅಹಂಕಾರ ಅವುಗಳನ್ನ ಕೆಲಸ ಮಾಡಿಸಿಕೊಳ್ಳುವ ರೀತಿಯಲ್ಲಿ ತೊಡಕು ನಮ್ಮಲ್ಲೇ ಇರುವುದರಿಂದ ಬಂಧನಕ್ಕೆ ನಾವೇ ಕಾರಣವಾಗಿದ್ದೀವಿ. ಹೇಗೆ ರೇಷ್ಮೆ ಹುಳು ತಾನೇ ಬಂಧನಕ್ಕೆ ಸಿಕ್ಕಾಕೊಳ್ಳುತ್ತೆ, ಹಾಗೆ ನಾವೇ ಬಂಧನಕ್ಕೆ ಒಳಗಾಗಿದ್ದೀವಿ. ಯಾಕೆ ರೇಷ್ಮೆ ಹುಳು ಅಂತ ಹೇಳ್ತಾರೆ ಅಂದ್ರೆ, ಬಂಧನಕ್ಕೊಳಗಾಗಿ ಮತ್ತದು ಅದೇ ತಾನೇ ಬಂಧನಕ್ಕೊಳಗಾಗಿ ತಾನೇ ಮುಕ್ತಿ ಪಡೆಯುತ್ತೆ. ಹಾಗಾಗಿ ಯಾವುದು ಬಂಧನವೋ ಅದೇ ಕೊನೆಗೆ ಮುಕ್ತಿಗೂ ಕಾರಣವಾಗುವುದರಿಂದ ಈ ಉದಾಹರಣೆಯನ್ನ ಯೋಗ ವಾಸಿಷ್ಠದಲ್ಲಿ ಕೊಟ್ಟರು. ಮತ್ತೊಂದು ದಿನ ಈ ಶ್ಲೋಕ ಎಲ್ಲ ತುಂಬಾ ನನ್ನ ನೆಚ್ಚಿನ ಶ್ಲೋಕಗಳಿವು. ಯಾಕಂದ್ರೆ ಇದರಲ್ಲಿ ಕೊಡುವ ಒಂದೊಂದು ಉದಾಹರಣೆಯನ್ನು ಹಲವು ಬಗೆಯಲ್ಲಿ ನೋಡ್ಬೋದು. ಅಷ್ಟು ಸೊಗಸಾಗಿ ಯೋಗ ವಾಸಿಷ್ಠ ರಚನೆ ಆಗಿದೆ. ಅದ್ರಲ್ಲಿ ಅದನ್ನೇ ಹೇಳ್ತಾರೆ, ರಾಗದ್ವೇಷಗಳೆಲ್ಲ ಗಳಿಗೆ ಹೇತುವಾದ ಇಚ್ಛಾದಿ ಶಕ್ತಿಮಯವಾದ ಮನಸ್ಸು. ಹ್ಮ್, ಇದಕ್ಕೆ ಇಚ್ಛೆ ಇದೆ, ಶಕ್ತಿ ಇದೆ ಇದಕ್ಕೆ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂತಲೇ ಏನು ಹೇಳ್ತಾ ಹೋಗ್ತೀವಿ. ಎಲ್ಲ ಮನಸ್ಸಿಗಿದೆ. ಮನಸ್ಸು ಮಾಮೂಲಿ ಅಂತದಲ್ಲ. ತುಂಬಾ ಅದಕ್ಕೆ ಹಲವಾರು ಅ, ಆಯಾಮಗಳಿದೆ ಅದಕ್ಕೆ. ಅದು ಮನಸ್ಸಿದ್ದಂಗೆ ಮಹಾದೇವ ಅಂತೀವಿ. ವೇರ್ ದೇರ್ ಇಸ್ ವಿಲ್ ದೇರ್ ಇಸ್ ವೇ ಅಂತೀವಿ. ಮನಸ್ಸನ್ನ ನಾವು ಹೇಗೆ ಇಟ್ಕೊಳ್ತೀವಿ, ಅದ್ರ ತಕ್ಕಂಗೆ ನಮ್ಮ ಜೀವನ ರೂಪುಗೊಳ್ತಾ ಹೋಗುತ್ತೆ. ಹಾಗಾಗಿ ಮನಸ್ಸಿಗೆ ಅಷ್ಟು ಒತ್ತು ಕೊಡೋದು ಯಾವಾಗ್ಲೂ. ನಾನು ಯಾವಾಗ್ಲೂ ಅದೇ ಹೇಳ್ತಿರ್ತೀನಿ. ನಮ್ಮ ಅರ್ಧ ಸಮಸ್ಯೆಗಳಿಗೆ ನಾವೇ ಕಾರಣ ಅಂತ. ಆಹ್, ಇತ್ತೀಚೆಗೊಬ್ರು ಅ ಅ ಸಂಪರ್ಕಿಸಿದ್ರು. ಅದೇ ಅಂತಿದ್ರು, "ನನಗೆ ತುಂಬಾ ಕಷ್ಟದಲ್ಲಿದ್ದೀನಿ. ಏನ್ ಮಾಡ್ಬೇಕು?" "ನಿಂಗೆ ಕಷ್ಟ ಯಾಕೆ ಬಂತು?" ಅಂತ ಮೊದ್ಲಿಗೆ ಕೇಳೋದು. ಸಾಮಾನ್ಯ ಪ್ರಶ್ನೆಗೆ ಮರು ಪ್ರಶ್ನೆ. ಸರಿ, ಕಷ್ಟ ಯಾಕ್ ಬಂತು? ನಂಗಿನ್ನು ಕೆಲ್ಸ ಸಿಕ್ಕಿಲ್ಲ. ಯಾಕ್ ಕೆಲ್ಸ ಸಿಕ್ಕಿಲ್ಲ? ನಾನಿನ್ನು ಗವರ್ಮೆಂಟ್ ಎಕ್ಸಾಮ್ಸ್ ಬರೀತಾ ಇದ್ದೀನಿ. ಅದು ಕಾಂಪಿಟೇಷನ್ ಎಕ್ಸಾಮ್, ಎಂಟ್ರನ್ಸ್ ಎಕ್ಸಾಮ್ ತರ ಇರುತ್ತಲ್ಲ, ಅದನ್ನ ಬರೀತಾ ಇದ್ದೀನಿ.
ಅದಿನ್ನೂ ಪಾಸ್ ಆಗಿಲ್ಲ, ಕೆಲಸ ಸಿಕ್ಕಿಲ್ಲ. ಬೇರೆ ಕೆಲಸ ಮಾಡ್ಕೊಂಡು ಓದ್ಬೋದಲ್ವಾ? ಅಂತ ಕೇಳಿದೆ. ಅದು ಇಲ್ಲ ನಂಗೆ ಸರ್ಕಾರಿ ಕೆಲಸನೇ ಬೇಕು. ಹಾಗೆ ನಾನು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಿಲ್ಲ. ಹಾಗಾದ್ರೆ ಇದಕ್ಕೆ ಕಷ್ಟಕ್ಕೆ ಸಿಲುಕಿಕೊಂಡಿದ್ದು ಯಾರು? ನನಗೆ ಸರ್ಕಾರಿ ಕೆಲಸನೇ ಬೇಕು. ಬೇರೆ ಎಲ್ಲೂ ನಾನು ಕೆಲಸಕ್ಕೆ ಹೋಗಲ್ಲ. ಇನ್ನೂ 2 ವರ್ಷ ನಾನು ಪ್ರಯತ್ನ ಪಡ್ತೀನಿ. ಆ 2 ವರ್ಷ ಪ್ರಯತ್ನ ಏಜ್ ಬಾರ್ ಆಗೋವರೆಗೂ ನಾನು ಪ್ರಯತ್ನ ಪಡ್ತೀನಿ ಅಂತ ನಾವು ಸಂಕಲ್ಪ ಮಾಡ್ಕೊಂಡಿದ್ದಕ್ಕೆ ಎಲ್ಲೂ ಕೆಲಸಕ್ಕೆ ಹೋಗಿಲ್ಲ. ಆಗ ತಾನಾಗೆ ಆರ್ಥಿಕ ಮುಗ್ಗಟ್ಟು ಎದುರು ಆಗೇ ಆಗುತ್ತೆ. ಹಾಗೆ ಹೀಗೆ ಹಲವಾರು ಉ ಪರಿಸ್ಥಿತಿಗಳು. ಕೆಲವೊಮ್ಮೆ ಅದನ್ನ ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ಕೊಳ್ತಾ ಹೋದ್ರೆ ನಮ್ಮಲ್ಲಿರುವ 100 ಕಷ್ಟಗಳಲ್ಲಿ ಕನಿಷ್ಠ 60ರಿಂದ 70 ಕಷ್ಟಗಳಿಗೆ, ಸಮಸ್ಯೆಗಳಿಗೆ ನಾವೇ ಕಾರಣರಾಗಿರ್ತೀವಿ. ನಾವು ಸಂಕಲ್ಪ ಮಾಡಿಕೊಂಡ ರೀತಿ ಅಥವಾ ನಮಗೆ ಒಂದು ದೃಢವಾದ ಸಂಕಲ್ಪ ಇಲ್ಲ, ಹಲವಾರು ಸಂಕಲ್ಪಗಳಾಗ್ಬಿಟ್ಟಿದೆ ಅಂದ್ರೆ ವಿಕಲ್ಪಗಳೇ ಕಾರಣ ಆಗಿರುತ್ತೆ. ನಮ್ಮ ಸಮಸ್ಯೆಗಳಿಗೆ ಶೇಕಡ 60ರಷ್ಟು ನಾವೇ ಕಾರಣವಾಗಿರ್ತೀವಿ. ಕೆಲವೊಂದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇರುತ್ತೆ, ಇಲ್ಲ ಅಂತಲ್ಲ. ಅವುಗಳಿಂದ ನಾವು ಸಮಸ್ಯೆಗೆ ಸಿಕ್ಕಾಕೊಂಡಿರ್ತೀವಿ. ಅದರ ಹೊರತುಪಡಿಸಿದರೆ ಸುಮಾರು 60ರಷ್ಟು ಸಮಸ್ಯೆಗಳಿಗೆ ನಾವೇ ಕಾರಣ ಆಗಿರ್ತೀವಿ. ಅದು ನಮ್ಮ ಸಂಕಲ್ಪದಿಂದಲೇ ಆಗಿರುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾರೆ ಇದಕ್ಕೆ ಎಲ್ಲದಕ್ಕೂ ನಾವೇ ಕಾರಣ. ನಾವೇ ಇಚ್ಛೆಯಿಂದ ಸಮಸ್ಯೆಗೆ ಸಿಕ್ಕಾಕೊಂಡಿರೋದು. ಹಾಗೆ ಮನಸ್ಸು ತನ್ನ ಸಂಕಲ್ಪದ ಅನುಸಂಧಾನದ ದೆಸೆಯಿಂದಲೇ ತನ್ನ ದೇಹವನ್ನು ತಾನಾಗಿಯೇ ಹಗ್ಗಗಳಿಂದ ಬಂಧಿಸಿಕೊಂಡದ್ದಾಗಿ ಬಲೆಯಲ್ಲಿ ಸಿಕ್ಕಬಿದ್ದ ಮೀನುಗಳಂತೆ ಬಹು ಕಷ್ಟಕ್ಕೆ ಒಯ್ಯುವುದು. ಬಳಿಕ ಆ ಸ್ಥಿತಿಯಲ್ಲಿ ವಿಶೇಷವಾಗಿ ಪರಿತಾಪ ಪಡುವುದು. ಇದನ್ನ ಬಹುಶಃ ವಿವರಿಸೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಅದನ್ನೇ ಮತ್ತೆ ರಿಪೀಟ್ ಮಾಡಿದರೆ ಮತ್ತಷ್ಟು ಎಲಾಬೊರೇಟ್ ಆಗಿ ಅದನ್ನ ವಿವರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮುಂದೆ ಈ ಮನಸ್ಸೆಂಬುದು ಆಕಾಶವನ್ನು ನೋಡಿ ಅದನ್ನು ಒಂದು ಆನೆಯೆಂದು ಭಾವಿಸಿಕೊಂಡು ಅದರಲ್ಲಿ ಕಲ್ಪಿತವಾದ ಆಕಾಶಗಜ ಭಾವದಿಂದ ಕಾಮಾತುರವಾಗಿ ಅಂತರಿಕ್ಷವೆಂಬ ಕಾಡಿನಲ್ಲಿ ತನ್ನ ಸಂಕಲ್ಪದಿಂದಲೇ ಮತ್ತೊಂದು ಹೆಣ್ಣಾನೆ ಇರುವುದೆಂದು ಭಾವಿಸಿಕೊಂಡು ಅದರ ಹಿಂದೆ ಓಡಿ ಹೋಗುವುದು. ಮನಸ್ಸು ಒಂದು ರೀತಿ ತಾನೇ ಆಕಾಶ ಕಡೆ ನೋಡಿ ಒಂದು ಹೆಣ್ಣಾಯಿ ಅನ್ಕೊಂಡು ತಾನೇ ಕಾಮಾತುರವಾಗಿ ಗಂಡಾನೆ ಒಂದು ಹೆಣ್ಣಾನೆ ಎಂದೇ ಓಡೋ ಹಾಗೆ ತಾನೇ ಎಲ್ಲವನ್ನು ಕಲ್ಪಿಸ್ಕೊಂಡು ಒಂದು ಹಿಂದೆ ಓಡೋಗ್ತಾ ಇರ್ತಿದ್ವು ಮನಸ್ಸು ಅಂತ. ಇದನ್ನ ಈ ಸ್ವಭಾವವನ್ನೇ ಬಹುಶಃ ಕಾಳಿದಾಸ ಚೆನ್ನಾಗಿ ಅರ್ಥಕೊಂಡಿದ್ದ ಅನ್ಸುತ್ತೆ. ಅದಕ್ಕೆ ಮೇಘದೂತದಲ್ಲಿ ಇದನ್ನೇ ಬೇರೆ ರೀತಿಯಲ್ಲಿ ತನ್ನ ಬಳಸ್ತಾನೆ ತನ್ನ ಮೇಘದೂತದಲ್ಲಿ. ಅದು ಹೀಗಿದೆ. ಕೆಲವು ತಿಂಗಳನ್ನು ಕಳೆದನಲ್ಲಿ ಪ್ರಿಯ ನಗಲಿ ಆತ. ಅಯ್ಯೋ ಸೊರಗಿದನು ಕಡಗ ಕಳಚಿ ಬರಿದಾಗಿ ಕೈಯ ಸೋತ. ಆಷಾಢ ಮಾಸದ ಮೊದಲ ದಿನ ಗಿರಿಯ ನಪ್ಪೆ ಮೋಡ ಕಂಡು ಬಂದಿತೋ ಮಣ್ಣಾಟವಾಡುವ ಮದ್ದಾನೆ ಎಂತ ಮೋಡ. ಕಾಳಿದಾಸವನ್ನು ತುಂಬಾ ಸೊಗಸಾಗಿ ಕನ್ನಡಕ್ಕೆ ಕನ್ನಡೀಕರಿಸಿದ್ದಾರೆ. ಇದೆಲ್ಲ ಅದು ಹೇಳ್ತಾನೆ ಕಾಳಿದಾಸ. ಅವನು ತನ್ನ ಪ್ರೇಯಸಿ ಆಗ್ತಾಳೆ ಯಕ್ಷಿ. ಆಕೆಯನ್ನ ಇನ್ನೊಂದು 2-3 ತಿಂಗಳಲ್ಲಿ ಭೇಟಿಯಾಗ್ಬೇಕು. ಆಗ್ಲೇ 8-10 ತಿಂಗಳು ಕಾದಿದ್ದಾಗಿದೆ. ವಿರಹದಲ್ಲಿದ್ದಾನೆ. ಇನ್ನು 2-3 ತಿಂಗಳಷ್ಟೇ. ಅದನ್ನ ಹೇಗಾದ್ರು ಕಷ್ಟಪಟ್ಟು ಅದನ್ನ ಸಹಿಸೋಣ. ನಾವು ಭೇಟಿ ಆಗ್ತೀವಿ ಅನ್ನೋದೊಂದು ಸಂದೇಶ ಕೊಡುವಂತ ಇದು ಸಂದೇಶವನ್ನ ಕಳಿಸುವಂಥದ್ದು ಮೇಘದೂತ. ಅಲ್ಲಿ ಆರಂಭದಲ್ಲಿ ಹೇಳ್ತಾನೆ, ಆ ಆನೆಗ ಆ ತಾ ವಿರಹದಲ್ಲಿ, ಆ ವಿರಹ ವೇದನೆಯಲ್ಲಿ ಅವನು ತಲೆ ಎತ್ತಿ ನೋಡಿದಂತೆ ಅಲ್ಲಿ ಇದ್ದಂತಹ ಆಷಾಢದ ಮೋಡಗಳನ್ನ ನೋಡಿ ಅದು ಈ ಮದ್ದಾನೆ ಯಾವ ರೀತಿ ಅದು ಉನ್ಮಾದದಲ್ಲಿ, ಆ ಆತುರದಲ್ಲಿ ಧಾವಿಸುತ್ತೋ ಆ ರೀತಿ ಅವನಿಗೆ ಆ ಧಾವಂತ, ಆ ಉನ್ಮಾದ, ಆ ಆ ಆ ಆ ವಿರಹ ವೇದನೆ ಕಾಡೋದಕ್ಕೆ ಅವನಿಗೆ ಶುರುವಾಯ್ತು ಅಂತ ಆಕಾಶದಲ್ಲಿರುವ ಮೋಡವನ್ನ ಆನೆ ರೀತಿ ಕಲ್ಪಿಸಿಕೊಂಡ ಅವನು ಅನ್ನೋ ಹಾಗೆ ವಿವರಿಸ್ತಾನೆ ಕಾಳಿದಾಸ. ಅಂದ್ರೆ ಒಂದರ ಒಂದನ್ನ ನಾವು ಒಂದರಿಂದ ದೂರವಾಗಿದ್ದಾಗ ಅದು ಸಂತೋಷ ಇರಬಹುದು ಅಥವಾ ವ್ಯಕ್ತಿ, ವಸ್ತು, ವಿಷಯ ಯಾವುದೇ ಆಗಿರ್ಬೋದು. ಒಂದರಿಂದ ದೂರವಿದ್ದಾಗ ಅಥವಾ ಅದನ್ನ ಬಯಸಿದ್ದಾಗ ತಾನಾಗೆ ಅದು ದೂರ ಅನ್ಸುತ್ತೆ. ಅಲ್ಲಿವರೆಗೂ ದೂರ ಅನ್ಸಲ್ಲ. ನಾವು ಸಾಮಾನ್ಯ ಉದಾಹರಣೆ ಈಗ ನಮ್ಮ ಹತ್ರ ಒಂದು ಮನೆ ಇಲ್ಲ. ನಾವು ಮನೆ ತಗೋಬೇಕು ಅನ್ಕೋತೀವಿ. ಆಗ ಮನೆ ತಗೋಬೇಕು. ಈಗ ನನ್ನ ಹತ್ರ ಇಷ್ಟು ಹಣ ಇದೆ ತಗೊಳಕ್ಕೆ. ಮತ್ತೆ ಇನ್ನು ಇಷ್ಟು ಹಣ ಬೇಕಿದೆ. ಮತ್ತೆ ನಾನು ಸೈಟ್ ನೋಡ್ಬೇಕು ಅಥವಾ ನಾವು ಅಪಾರ್ಟ್‌ಮೆಂಟ್ ನೋಡ್ಬೇಕು, ಎಲ್ಲ ಮಾಡ್ಬೇಕು. ಆಗ ನನಗಿಲ್ಲಿ ಬಯಕೆ ಆದ ತಕ್ಷಣ ಮನೆ ಇಲ್ಲಿದೆ. ನನ್ನ ಸ್ವಂತ ಮನೆಗೂ ನನಗೂ ಈಗ ಇಷ್ಟು ದೂರ ಇದೆ. ಈ ಇಷ್ಟು ದೂರ ಇದ್ದಾಗ ನನಗೆ ಅಲ್ಲಿವರೆಗೂ ತಲುಪುವವರೆಗೂ ನನಗೆ ವಿರಹ ವೇದನೆ ಇರುತ್ತೆ. ನನಗಿನ್ನೂ ಸ್ವಂತ ಮನೆ ಆಗಿಲ್ಲ, ಸ್ವಂತ ಮನೆ ಆಗಿಲ್ಲ. ಇನ್ನೇನು ಸ್ವಂತ ಮನೆ ಆಗ್ಬಿಡುತ್ತೆ. ಇಲ್ಲಿಂದ ಇಲ್ಲಿಗೆ ಆ ವಿರಹ ವೇದನೆ ಕಾಡುತ್ತೆ. ಅಲ್ಲಿವರೆಗೂ ನಾನು ಕಲ್ಪಿಸ್ಕೊತಾ ಇರ್ತೇನೆ. ನನ್ನ ಸ್ವಂತ ಮನೆ ಹಂಗಿರ್ಬೇಕು, ಹಿಂಗಿರ್ಬೇಕು, ಅಲ್ಲಿ ಇಂಟೀರಿಯರ್ಸ್ ಹಾಗ್ ಮಾಡಿಸ್ಬೇಕು, ಮತ್ತೊಂದು ಮಾಡಬೇಕು, ಗೃಹ ಪ್ರವೇಶ ಹಾಗ್ ಮಾಡೋಣ, ಹೀಗ್ ಮಾಡೋಣ. ನಮ್ಮದೇ ಕಲ್ಪನಾ ವಿಲಾಸದಲ್ಲಿ ನಾವೇ ಓಡಾಡ್ತಿರ್ತೀವಿ. ಅವ್ರು ಬರ್ತಾರೆ, ಇವ್ರನ್ನ ಕರೆಸ್ತೀವಿ, ಊಟ ಹಾಗಿರ್ಬೇಕು, ನಾ ಇಂಥ ಬಟ್ಟೆ ಹಾಕ್ಬೇಕು, ಅಂಥ ಬಟ್ಟೆ ಹಾಕ್ಬೇಕು. ನಾವೇ ಒಂದು ಕಲ್ಪನಾ ವಿಲಾಸ ಓಡಾಡ್ತಿರ್ತೀವಿ. ಇದನ್ನೇ ಆ ನಮ್ಮ ಬಯಕೆಯಿಂದಾಗಿ ನಾವೇ ಒಂದರಿಂದ ದೂರ ಆಗ್ತೀವಿ. ಅದಕ್ಕೆ ಹತ್ತಿರಕ್ಕೆ ಹೋಗುವಾಗ ನಾವು ವಿರಹ ವೇದನೆಯಲ್ಲಿ ಒದ್ದಾಡ್ತೀವಿ. ಆಗ ನಾವೆಲ್ಲವನ್ನ ಕಲ್ಪಿಸ್ಕೋತೀವಿ. ಇದನ್ನೇ ಕಾಳಿದಾಸ ತುಂಬಾ ಸೊಗಸಾಗಿ ಆ ಒಂದು ಶ್ಲೋಕದಲ್ಲಿ ತುಂಬಾ ಚೆನ್ನಾಗಿ ನಮ್ಗೆ
ಕಾವ್ಯಾತ್ಮಕವಾಗಿ ಕಟ್ಕೊಟ್ಟಿದ್ದಾನೆ. ಹಲವಾರು ವಿಷಯಗಳನ್ನು ನಾವು ನೋಡುವಾಗ ಕಾಳಿದಾಸ ಯೋಗಾರ್ಥವನ್ನೇ ತುಂಬಾ ಸೊಗಸಾಗಿ ಬಳಸ್ಕೊಂಡು ಕಾವ್ಯವನ್ನ ಕಟ್ಟಿದ್ದಾನೆ. ಮತ್ತೊಂದನ್ನ ಕಾಳಿದಾಸನ ಕಾಳಿದಾಸನ ಮೇಲೆ ಇದ್ದಂತಹ ಯೋಗದ ಪರಿಣಾಮ, ಅಧ್ಯಾತ್ಮದ ಪರಿಣಾಮ ಯಾವ ರೀತಿ ಇತ್ತು ಅಂತ ಮತ್ತೊಂದನ್ನು ನೋಡೋಣ. ಹಾಗೆ ಕಣ್ಣುಗಳಲ್ಲಿ ಉನ್ಮೇಷ ನಿಮೇಷಗಳಿಲ್ಲ, ವಾಯುವಿನಲ್ಲಿ ರೇಚಕ ಪೂರಕಗಳಿಲ್ಲ, ಮನಸ್ಸಿನಲ್ಲಿ ಸಂಕಲ್ಪ ವಿಕಲ್ಪಗಳಿಲ್ಲ. ಅಂತಹ ಮನೋನ್ಮನಿ ಸ್ಥಿತಿಯು ನನ್ನಲ್ಲಿ ಉಂಟಾಗಲಿ. ಎಂಥ ಬೇಡಿಕೆ ನೋಡಿ. ನನ್ನ ಮನಸ್ಸು ಯಾವ ಸಂಕಲ್ಪ ವಿಕಲ್ಪಗಳಿಗೂ ಇರಬಾರದು. ಇಲ್ಲಿ ರೇಚಕ ಪೂರಕದ ಬಗ್ಗೆ ನಾನು ಆಗಾಗ ಹೇಳ್ತಾ ಇರ್ತೀನಿ. ಕಣ್ಣುಗಳಲ್ಲಿ ಉನ್ಮೇಷ ನಿಮೇಷ ಅಂದ್ರೆ ಉನ್ಮೇಷ ಅಂದ್ರೆ ರೆಪ್ಪೆಯನ್ನ ಮೇಲೆತ್ತುವುದು, ನಿಮೇಷ ಅಂದ್ರೆ ರೆಪ್ಪೆ ಮುಚ್ಚುವುದು. ನನಗೆ ನನ್ನ ದೃಷ್ಟಿ ಒಂದು ಕಡೆಗೆ ನೆಟ್ಟಿರಬೇಕು. ನನ್ನ ದೃಷ್ಟಿಯನ್ನ ಒಂದು ಕಡೆಗೆ ನೆಟ್ಟಿರಬೇಕು. ನಾನು ಆತ್ಮ ಸಾಕ್ಷಾತ್ಕಾರವೆನ್ನುವ ಗುರುವಿನ ಕಡೆಗೆ ನಾನು ನನ್ನ ದೃಷ್ಟಿ ನೆಟ್ಟಿರಬೇಕು ಅನ್ನೋ ಒಂದು ಅರ್ಥವಾದರೆ, ಅದು ಅ, ಒಂದು ರೀತಿ ಯೋಗದ ಒಂದು ಆ, ದೃಷ್ಟಿ ಮುದ್ರೆ ಅಂತೀವಿ ಅದನ್ನ. ಒಂದು ರೀತಿ ದೃಷ್ಟಿ ಮುದ್ರೆ. ಮತ್ತೊಂದು ಇದನ್ನ ಯೋಗಾರ್ಥದಲ್ಲಿ ನೋಡೋಣ. ವಾಯುವಿನಲ್ಲಿ ರೇಚಕ ಪೂರಕಗಳಿಲ್ಲ. ನಾನು ಉಸಿರು ಒಳಗೂ ತಗೊಂಡಿಲ್ಲ, ಉಸಿರು ಹೊರಗೂ ಬಿಟ್ಟಿಲ್ಲ. ಕುಂಭಕದಲ್ಲಿರಬೇಕು. ದೃಷ್ಟಿ ನೆಟ್ಟಿರಬೇಕು. ಕುಂಭಕದಲ್ಲಿರಬೇಕು. ಮನಸ್ಸಿನಲ್ಲಿ ಸಂಕಲ್ಪ ವಿಕಲ್ಪಗಳಿಲ್ಲ. ನಾನು ಯಾವ ರೀತಿಯ ಥಾಟ್ ಪ್ರಾಸೆಸ್ ಇಲ್ಲ. ಚಿತ್ತವೃತ್ತಿ ಏನಿದೆ, ಯಾವಾಗಲೂ ಮನಸ್ಸು ಬುದ್ಧಿ ನೂರಾರು ವಿಷಯ ಓಡಾಡ್ತಿರುತ್ತೆ, ಯೋಚನೆ ಮಾಡ್ತಿರುತ್ತೆ. ಅದು ಯಾವುದು ಇಲ್ಲ. ಮನಸ್ಸಲ್ಲಿ ಸಂಕಲ್ಪವೂ ಇಲ್ಲ. ನಾ ಏನೋ ಒಂದು ನೀವು ಧ್ಯಾನ ಮಾಡ್ಬಿಡ್ತೀನಿ ಅನ್ನೋ ಸಂಕಲ್ಪವೂ ಇಲ್ಲ. ನಾ ಧ್ಯಾನ ಮಾಡಕ್ಕಾಗ್ತಿಲ್ಲ ಅನ್ನೋ ವಿಕಲ್ಪವೂ ಇಲ್ಲ. ಎರಡೂ ಇಲ್ಲದೆ ಮನಸ್ಸು, ಅಂತಹ ಮನೋನ್ಮನಿ ಸ್ಥಿತಿಯು ನನ್ನಲ್ಲಿ ಉಂಟಾಗಲಿ. ಆ ಮನಸ್ಸು, ಮನೋನ್ಮನಿ ಅಂದ್ರೆ ಮನಸ್ಸಿಂದ ಮೇಲೆ ಇರುವುದು. ಅದನ್ನ ಅಮನಸ್ಕ ಸ್ಥಿತಿ ಅಂತನೂ ಅಂತೀವಿ. ಮನಸ್ಸು ಸಂಕಲ್ಪ ವಿಕಲ್ಪಗಳಲ್ಲೇ ಓಡಾಡ್ತಾ ಇದೆ. ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದೆ. ಅದು ಮನಸ್ಸಿನ ಸ್ಥಿತಿ. ಮನಸ್ಸಿನ ಉನ್ಮನಿ, ಇಲ್ಲಿಂದ ಮೇಲೆ ಇರುವಂತದ್ದು. ಉನ್ ಉತ್ ಮನ. ಉನ್ಮನ ಅಂದ್ರೆ ಉತ್ ಮನ ಅಂತ. ಉತ್ ಅಂದ್ರೆ ಮೇಲೆ, ಮನ ಅಂದ್ರೆ ಮನಸ್ಸು. ಮನಸ್ಸಿನಿಂದ ಮೇಲಿರುವಂತಹ ಸ್ಥಿತಿ ನನಗೆ ಉಂಟಾಗಲಿ. ನನ್ನ ಕಣ್ಣು ಒಂದು ಕಡೆಗೆ ದೃಷ್ಟಿಯನ್ನು ಇಟ್ಟಿರಬೇಕು. ಎವೆ ಇಕ್ಕದೆ ನೋಡೋದಂತೀವಲ್ಲ, ಉನ್ಮೇಷ ನಿಮೇಷಗಳಿರಬಾರ್ದು. ಪೂರಕ ರೇಚಕವಿರಬಾರ್ದು. ಅಲ್ಲಿ ಕುಂಭಕವೇ ಇರಬೇಕು. ಅಲ್ಲಿ ಪ್ರಾಣವಿಲ್ಲ, ಅಪಾನವೂ ಇಲ್ಲ. ಅಲ್ಲಿ ಪಿಂಗಳವೂ ಇಲ್ಲ, ಇಡವೂ ಇಲ್ಲ. ಉಸಿರು ತಗೋತಾ ಇಲ್ಲ, ಬಿಡ್ತಾ ಇಲ್ಲ. ತಟಸ್ಥವಾದ ಸ್ಥಿತಿ. ಅಲ್ಲಿ ಯಾವ ರೀತಿಯ ಚಿಂತನೆಗಳು ಇಲ್ಲ. ಅಮನಸ್ಕ ಸ್ಥಿತಿ. ಒಂದು ಮೌನವಾದಂತಹ ಒಂದು ಸ್ಥಿತಿ. ಅದನ್ನ ಶೂನ್ಯ ಅನ್ನೋಣ, ನಿರ್ವಾಣ, ಕೈವಲ್ಯ, ಏನ್ ಬೇಕಾದ್ರೂ ಕರಿಬಹುದು. ಅದನ್ನ ಉನ್ಮನಿ ಅಂತನೂ ಕರಿಬಹುದು, ಅಮನಸ್ಕ ಸ್ಥಿತಿ ಅಂತನೂ ಕರಿಬಹುದು. ಅದನ್ನ ಸಮಾಧಿ, ತುರಿಯ, ಹಲವಾರು ಹೆಸರು ಕಟ್ಟಿದ್ರು ಕೂಡ ಕೊನೆಗೆ ಆ ಸ್ಥಿತಿ ಒಂದೇನೆ. ಅಂತಹ ಸ್ಥಿತಿ ಬೇಕು ನಮಗೆ. ಈ ಸಂಕಲ್ಪ ವಿಕಲ್ಪವಿರಬಾರದು. ನಾವು ಒಂದು ವಿಷಯದ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಭಿಪ್ರಾಯಗಳಲ್ಲಿ ಏನು ಮೂಡಿಸ್ಕೊತಿರ್ತೀವಿ, ಅದು ಇಲ್ಲದೆ ನಾನು ಒಂದು ಸ್ಥಿತಿಗೆ ಹೋಗಬೇಕು. ಅದು ಸ್ಥಿತಪ್ರಜ್ಞ ಅಂತ ಏನು ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಅಂತಹ ಸ್ಥಿತಪ್ರಜ್ಞೆಗೆ ನಾವು ಹೋಗ್ಬೇಕು. ಸಮಚಿತ್ತತೆಗೆ ಹೋಗ್ಬೇಕು. ಅದಾಗಬೇಕು ಅಂದ್ರೆ ಸಂಕಲ್ಪ ವಿಕಲ್ಪಗಳಿಂದ ನಾವು ದೂರವಾಗಬೇಕು. ಯಾವುದು? ಮನಸ್ಸಿನಲ್ಲಿ ಉಂಟಾಗುವ ಸಂಕಲ್ಪ ವಿಕಲ್ಪಗಳಿಂದ ಅದರಿಂದ ಮೇಲೆ ಹೋಗಬೇಕು. ವಿದ್ವಾಂಸನೇ, ಉನ್ಮನಿ ಅವಸ್ಥೆಯನ್ನು ಸಂಪಾದಿಸಿಕೊಳ್ಳಲು ಉಪಾಯವೊಂದನ್ನು ನಿನಗೆ ಸೂಚಿಸುವೆವು. ಪ್ರಪಂಚವನ್ನು ಉದಾಸೀನತೆಯಿಂದ ನೋಡುತ್ತಾ ಜಾಗರೂಕತೆಯಿಂದ ಸಂಕಲ್ಪವೆಂಬುದನ್ನು ಬೇರು ಸಹಿತ ಕಿತ್ತು ಹಾಕು. ನಾವು ದಿನನಿತ್ಯ ಜೀವನದಲ್ಲಿ ಯಾವುದೋ ಒಂದು ಒಳ್ಳೆ ಕೆಲಸ ಮಾಡಕ್ ಹೋಗ್ತಿರ್ತೀವಿ, ಮತ್ತೊಂದು ಮಾಡಕ್ ಹೋಗ್ತಿರ್ತೀವಿ, ಸಂಕಲ್ಪ ಮಾಡ್ಕೋತೀವಿ, ಇಂಥ ಒಂದು ಒಳ್ಳೆ ಕೆಲಸ ಆಗ್ಬೇಕಪ್ಪ ಅಂತ. ಆದ್ರೆ ಯೋಗ ಮಾರ್ಗಕ್ಕೆ ಅಂತ ಬಂದಾಗ ನಮಗಿಲ್ಲಿ ಸಂಕಲ್ಪಗಳೇ ತೊಡಕು. ನಾನು ದಿನ ಕೂತಿ ಇಷ್ಟು ಗಂಟೆಗೆ ಎದ್ದು ನಾನು ಧ್ಯಾನ ಮಾಡ್ಬಿಡ್ತೀನಿ ಅಂದ್ರೆ ಆಗಲ್ಲ. ಉದಾಸೀನವಾಗಿರ್ಬೇಕು. ಹಂಸೋಪನಿಷತ್ತು ಕೂಡ ಓಂಕಾರ ಸಾಧನೆಗೆ ಅಂತ ಬಂದಾಗ ನಾದವನ್ನು ಉದಾಸೀನವಾಗಿ ಕೇಳು ಅಂತಾನೆ ಹೇಳುತ್ತೆ. ನನಗಲ್ಲಿ ಓ, ನಾದಾನುಸಂಧಾನದಲ್ಲಿ ಯೋಗ ಮಾರ್ಗದಲ್ಲಿ ನಮ್ಮೊಳಗೆ ಓಂಕಾರವನ್ನು ಕೇಳಿಕೊಳ್ಳುವ ವಿಧಾನ ಇದೆ. ಅದು ಮಾಡುವಾಗ ನಾವು ನಾನು ಇವತ್ತು ಕೂತ್ಕೊಂಡು ಇವತ್ತಿನ ಪ್ರಾಕ್ಟೀಸ್ ಶುರು ಮಾಡ್ತಾ ಇದ್ದೀನಿ, ನಾನು ಇವತ್ತು ನನಗೆ ಓಂಕಾರ ಕೇಳಿಸ್ಬಿಡ್ಬೇಕು ಅನ್ನೋ ಆತುರ, ಕಾತುರ, ನಿರೀಕ್ಷೆ, ಅಪೇಕ್ಷೆ ಏನೂ ಇಲ್ಲದೆ ಇರುವಂಥದ್ದೇ ಉನ್ಮನ್ಯ ಸ್ಥಿತಿ. ಇಲ್ಲ ಅಂದ್ರೆ ನಮಗೆ ಅದ್ರ ಕಡೆ ಕೇಳಿಸ್ಬೇಕು ಅಂದಾಗ ನಮ್ಗೆ ನಿರೀಕ್ಷೆ, ಅಪೇಕ್ಷೆಗಳು ಶುರು ಆಗುತ್ತೆ. ಕೇಳಿಸಿಲ್ಲ ಅಂದ ತಕ್ಷಣ ನಮಗೆ ಬೇಸರ ಆಗ್ಬೋದು. ಆಗ ಬೇಸರವನ್ನು ಹೋಗಿಸ್ಕೊಳ್ಳೋಕೆ ಮನಸ್ಸೇನ್ ಮಾಡುತ್ತೆ, ನಾವು ಮಾಮೂಲಿಯಾಗಿ ಕೇಳಿರೋ ಓಂಕಾರ ಸದ್ದೇನಿದೆ ಅದನ್ನೇ ಮನಸ್ಸು ನಮ್ಮ ಮೇಲೆ ಪ್ರೊಜೆಕ್ಟ್ ಮಾಡುತ್ತೆ. ಹಾಗೂ ನಾವೇ ಒಂದು ವಿಕಲ್ಪ ಅಥವಾ ಸಂಕಲ್ಪ ಮಾಡ್ಕೊಂಡ್ಬಿಡ್ತೀವಿ. ನನ್ಗೆ ಓಂಕಾರ ಕೇಳಿಸ್ತಿದೆ ಅಂತ ಸಂಕಲ್ಪ ಮಾಡ್ಕೋತೀವಿ. ನೂರಾರು ಜನ ಅವತ್ತು ಈ ತರ ಸಿಗ್ತಾರೆ. ನಾವು ಸಿಕ್ಕಿದಾಗ ನಾನು ವಿಷಯದಲ್ಲಿದ್ದೀನಿ, ನಾನು ಅನಾಥದಲ್ಲಿದ್ದೀನಿ ಅಂತ ಅವ್ರವ್ರೆ ಹೇಳ್ಕೊತಿರ್ತಾರೆ. ಹೌದಾ? ಅಲ್ಲಿಗೆ ಹೇಗೆ ನೀವು ರೀಚ್ ಆದ ಕೇಳಿದ್ರೆ ಕೂತಾ ಇರೋದಿಲ್ಲ. ಇಲ್ಲ, ನನ್ಗೆ ಅವತ್ತು ಹಿಂಗೆ ಕೂತಿದ್ದೆ, ನಂಗೆ ಅದು ಹಂಗೆ ಆಗ್ಬಿಡ್ತು. ಸರಿ, ಅದರ ಗುಣಲಕ್ಷಣಗಳೇನು ನಿಮ್ಮಲ್ಲಿ? ಅನಾಹತಕ್ಕೆ ತಲುಪಿದಾಗ ನಮ್ಮ ನಿದ್ರೆ ಎಲ್ಲಿ ಬದಲಾವಣೆ ಕಾಣುತ್ತೆ, ಕನಸುಗಳು ಮೂಡುವ ರೀತಿ, ಕನಸಿಗೆ ನಾವು ಅಂಟುಕೊಳ್ಳುವ ರೀತಿ, ಹೀಗೆ ಹಲವಾರು ವಿಷಯಗಳಲ್ಲಿ ಅನಾಹತಕ್ಕೆ ನಾವು ತಲುಪಿದ್ರೆ
ನಮಗೆ ಆಗುವ ಉ ಯೋಗ ನಿದ್ರೆ ಅಂತ ಏನ್ ಕರಿತೀವಿ, ಯೋಗ ನಿದ್ರೆಯಲ್ಲಿ ವ್ಯತ್ಯಾಸವಾಗುತ್ತೆ. ಮಾಮೂಲಿ ನಿದ್ರೆಯಿಂದ ಯೋಗ ನಿದ್ರೆ ಕಡೆ ಹೋಗೋದು ನಮ್ಮ ಅನುಭವಕ್ಕೆ ಬರುತ್ತೆ. ಹಲವಾರು ವಿಷಯಗಳಿದೆ. ಅನಾಹತಕ್ಕೆ ನಾವು ತಲುಪಿದೀವಿ ಅನ್ನೋದಾದ್ರೆ, ನಮಗಾಗುವ ಅನುಭವಗಳು ಬೇರೆ ಇರುತ್ತೆ. ಅದೆಲ್ಲ ಏನೂ ಆಗಿರೋದಿಲ್ಲ. ನೋಡೋದಕ್ಕೆ ಮಾಮೂಲಿ ಹಾಗೆ ಸಹಜವಾಗೇ ಇರ್ತಾರೆ. ಮಾಮೂಲಿ ತೊಳಲಾಟಗಳಲ್ಲೇ ಇರ್ತಾರೆ. ಆದ್ರೆ ಮಾತ್ರ ನಾನು ಅನಾಥದಲ್ಲಿದ್ದೀನಿ, ನಾನು ವಿಷದಲ್ಲಿದ್ದೀನಿ, ನಾನು ಆಗ್ನೇಯ ಚಕ್ರಕ್ಕೆ ಹೋಗ್ಬಿಟ್ಟಿದ್ದೀನಿ ಅಂತಂದ್ರೆ, ಪಾಪ ಒಂದಷ್ಟು ಪ್ರಾಕ್ಟೀಸ್ ಮಾಡ್ತಿರ್ಬೋದು ಅಥವಾ ಯೂಟ್ಯೂಬ್ ನೋಡ್ಬಿಟ್ಟಿರ್ತಾರೆ. ಎಲ್ಲೋ ಕೋರ್ಸ್‌ಗೆ ಹೋಗ್ಬಿಟ್ಟಿರ್ತಾರೆ. ಅವರದನ್ನ ಪ್ರಾಮಿಸ್ ಮಾಡ್ಬಿಟ್ಟಿರ್ತಾರೆ. ನನಗೂ ಅದಾಗಿದೆ ಅಂತೆಲ್ಲ ಸ್ವಲ್ಪ ಆಗುವಂತ ಒಂದು ಮಿನಿಸ್ಕ್ಯೂಲ್ ಲೆವೆಲಲ್ಲಿ ಆಗುವಂತಹ ಯೋಗದ ಅನುಭವವನ್ನೇ ಅದೇ ಅಗಾಧವಾದ ದೊಡ್ಡ ಅನುಭವ ಅಂತ ತಾವೇ ಸಂಕಲ್ಪ ಮಾಡ್ಕೊಂಡ್ಬಿಟ್ಟು, ಅವ್ರು ಅದನ್ನೇ ನಂಬ್ತಿರ್ತಾರೆ. ಅದನ್ನ ಹೊರಗೆ ಕರ್ಕೊಂಬರಕ್ಕೆ ಆಗಲ್ಲ. ಅದೊಂದು ಯೋಗ ಮಾಯೆ ಅದು ಭ್ರಾಂತು. ಹಾಗಾಗಿ ಉದಾಸೀನತೆಯಿಂದ ನಾವು ಯೋಗವನ್ನ ಅಭ್ಯಾಸ ಮಾಡಬೇಕು. ಬದುಕನ್ನು ಉದಾಸೀನತೆಯಿಂದನೇ ಅಭ್ಯಾಸ ಮಾಡಬೇಕು. ಗುಂಡಪ್ಪ ಹೇಳೋ ಹಾಗೆ, "ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ. ಹೊರಗೆ ಕಾರ್ಯಧ್ಯಾನ, ಒಳಗೆ ಉದಾಸೀನ. ಹೊರಗೆ ಸಂಸ್ಕೃತಿ ಭಾರ, ಒಳಗದರ ತಾತ್ಸಾರ. ಮುನಿಯೋಗ ಸೂತ್ರವಿದು ಮಂಕುತಿಮ್ಮ" ಅಂತ ಗುಂಡಪ್ಪ ಅಂತಾರೆ. ನನಗೆ ಹೊರಗೆ ಕಾರ್ಯಧ್ಯಾನ ಇದ್ದಾಗ್ಲೂ ನನಗೆ ಒಳಗೆ ಉದಾಸೀನ ಇರಬೇಕು. ಅಂದ್ರೆ ಫಲಾಪೇಕ್ಷೆ ಇಲ್ಲದೆ ನಾನು ಕರ್ಮಗಳನ್ನ ಮಾಡ್ತಿರ್ಬೇಕು. ನನಗೆ ಹೊರಗೆ ಎಲ್ಲಾ ರೀತಿಯ ಜವಾಬ್ದಾರಿಗಳಿದ್ರೂ, ನಾನ್ ತಲೆ ಹಾಕ್ಕೊಂಡ್ ಕೂರಕ್ ಹೋಗ್ಬಾರ್ದು. ಅದನ್ನ ಪ್ರೀತಿಯಿಂದ ನಿಭಾಯಿಸ್ಬೇಕು ಹೊರತು, ಇದು ನನಗೆ ಹೊರೆ ಆಗ್ಬಿಟ್ಟಿದೆ ಅಂತನೋ, ನಾನೇ ಇವೆಲ್ಲ ಮಾಡ್ಬೇಕು ಅಂತನೋ, ನನ್ನಿಂದ ಇವೆಲ್ಲ ಆಗ್ತಿದೆ ಅಂತನೋ, ಹೀಗೆ ನಾನಾ ಸಂಕಲ್ಪಗಳು, ವಿಕಲ್ಪಗಳು ಮಾಡ್ಕೊಂಡ್ ಕೊನೆಗೆ ನಾವೇ ಒದ್ದಾಡ್ತಿರ್ತೀವಿ. ಇಷ್ಟೆಲ್ಲ ನಾನು ಮಾಡಿದೆ. ಇದೊಂದು ಥ್ಯಾಂಕ್ಲೆಸ್ ಜಾಬ್ ಆಗೋಯ್ತು. ನಾನು ಎಲ್ರಿಗೂ ಮಾಡ್ತೀನಿ, ನನಗ್ಯಾರು ಮಾಡಲ್ಲ. ಹೀಗೆ ನೂರಾರು ಗೊಂದಲಗಳು ಮಾಡ್ಕೊಂಡ್ಬಿಡ್ತಾರೆ. ಮತ್ತೆ ಹೋಗಿ ಜ್ಯೋತಿಷಿ ಮುಂದೆ ಕೂರ್ತಾರೆ. ಅವನು ಅದೇ ಹೇಳ್ತಿರ್ತಾನೆ ಎಲ್ರಿಗುವೆ. "ನೀವೆಲ್ರಿಗೂ ಆಗ್ತೀರಿ, ನಿಮ್ಗೆ ಯಾರು ಆಗಲ್ಲ" ಬಂದಾಗ, "ಹೌದು ಗುರೂಜಿ, ನೀವು ಕರೆಕ್ಟಾಗಿ ಹೇಳಿದ್ರಿ" ಅಂತಾರೆ. ಅದನ್ನ ನೀವು 100 ಜನಕ್ಕೆ ಹೇಳಿದ್ರು ಅದೇ ಉತ್ತರ ಬರುತ್ತೆ. ಯಾರು ಕೂಡ ನನಗೆ ಎಲ್ರೂ ಆಗಿದ್ದಾರೆ, ನಾನು ಯಾರಿಗೂ ಒಳ್ಳೇದ್ ಮಾಡಿಲ್ಲ ಅಂತ ಯಾರು ಹೇಳಲ್ಲ. ಎಂತ ಕೆಟ್ಟವನು ಕೂಡ ನಾನು ಎಲ್ರಿಗೂ ಒಳ್ಳೇದ್ ಮಾಡಿದೆ, ನನಗೆ ಯಾರೋ ಒಳ್ಳೇದ್ ಮಾಡ್ಲಿಲ್ಲ ಅಂತ ಹೇಳ್ತಿರ್ತಾರೆ. ಇದು ಕೆಲವೊಂದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ಸ್ ಇರುತ್ತೆ. ಅದನ್ನ ಎಲ್ರಿಗೂ ಅಪ್ಲೈ ಮಾಡಿಸ್ಬಿಡ್ಬೋದು. "ನೀವೆಲ್ಲೇ ಹೋದ್ರು ಊಟ ಸಿಗತ್ತಲ್ವಾ ನಿಮ್ಗೆ?" ಹೌದು, ಎಲ್ಲೇ ಹೋದ್ರು ನಂಗೆ ಊಟ ಸಿಕ್ಕಿದೆ ಅಂದೇ ಇರ್ತದೆ ಮನುಷ್ಯ ಯಾರಾದ್ರುವೆ. ಹುಟ್ಟಿಸ್ದೇವ್ರು ಹುಲ್ಲು ಮೇಯಿಸ್ದೇ ಇರ್ತಾನ ಅಂತ ಗಾದೆ. ಹಂಗಾಗಿ ಎಲ್ಲೇ ಇದ್ರು ಮನುಷ್ಯನಿಗೆ ಊಟ ಸಿಕ್ಕೇ ಸಿಗತ್ತೆ. ಇಲ್ಲ ಮನುಷ್ಯ ಅವನು ಇಲ್ಲಿವರೆಗೂ ಬದುಕಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಹಾಗೆ ಇಂತಹ ಉ ಸಂಕಲ್ಪ ವಿಕಲ್ಪಗಳಿಂದ ನಮಗೆ ಯೋಗದಲ್ಲಿ ಅಡಚಣೆ ಆಗುತ್ತೆ. ಜೀವನದಲ್ಲೂ ಅಡಚಣೆ ಆಗುತ್ತೆ. ನಮ್ಮ ಜೀವನದಲ್ಲಿ ನಾವು ಎಷ್ಟು ಸಂಕಲ್ಪ ವಿಕಲ್ಪಗಳಲ್ಲಿ ಅ, ಸಿಲುಕಿಕೊಂಡಿದ್ದೀವಿ ಅನ್ನೋದು ನಮಗೆ ನಾವೇ ವಿಮರ್ಶೆ ವಿಮರ್ಶೆ ಮಾಡಿಕೊಂಡು ಅವಲೋಕನ ಮಾಡಿಕೊಂಡು ನೋಡ್ಬೇಕಾಗಿರುತ್ತೆ. ಸಂಕಲ್ಪ ವಿಕಲ್ಪಗಳ ಬುಡವನ್ನೇ ಕತ್ತರಿಸಲಾಗಿ ಕರ್ಮಜಾಲವನ್ನೆಲ್ಲ ನಿಶ್ಶೇಷವಾಗಿ ನಿರ್ಮೂಲನ ಮಾಡಿರಲಾಗಿ ನಿರಂತರವಾದ ಅಭ್ಯಾಸದಿಂದಾಗಿ ಅತ್ಯಂತವಾಗಿ ಶುಭವೆನಿಸುವ ಯೋಗ ನಿದ್ರೆಯು ಯೋಗಿಯಲ್ಲಿ ಆಗ ಕಂಗೊಳಿಸುವುದು. ಯಾವಾಗ ನಾವು ಸಂಕಲ್ಪ ಮತ್ತು ವಿಕಲ್ಪಗಳಿಂದ ಉನ್ಮನಿ ಸ್ಥಿತಿಗೆ ತಲುಪ್ತೀವಿ, ನಾವು ದೇಹಾಭಿಮಾನ, ಮನಸ್ಸು, ಬುದ್ಧಿ, ಅಹಂಕಾರದ ಒಂದು ಸ್ವಭಾವ ಏನು ನಮ್ಗೆ ಅರ್ಥ ಆಗುತ್ತೆ. ಆಗ ಅದರಿಂದ ನಾವು ಮೇಲಕ್ಕೆ ಹೋಗ್ತೀವಿ. ಯೋಗ ಮಾರ್ಗದಲ್ಲಿ, ಧ್ಯಾನದಲ್ಲಿ ನಡೆದಾಗ, ಈ ಮನಸ್ಸು, ಬುದ್ಧಿ ಹೇಗೆ ಕೆಲಸ ಮಾಡ್ತಿದೆ, ಅಹಂಕಾರ ಹೇಗೆ ಕೆಲಸ ಮಾಡ್ತಿದೆ, ಇದರ ನಂಟೇನು ಅಂತ ನಮಗೆ ಅರ್ಥ ಆದಾಗ ಉನ್ಮನಿ ಸ್ಥಿತಿಗೆ ಹೋಗ್ತೀವಿ. ಯಾವಾಗ ಉನ್ಮನಿ ಸ್ಥಿತಿಗೆ ಹೋಗ್ತೀವಿ, ನಾವು ತಾನಾಗಿ ಯೋಗ ನಿದ್ರೆ ನಮ್ಮಲ್ಲಿ ಅನುಭವಕ್ಕೆ ಬರಕ್ಕೆ ಶುರುವಾಗುತ್ತೆ. ಯೋಗ ನಿದ್ರೆಗೆ ಹಲವಾರು ಗುಣಲಕ್ಷಣಗಳಿದೆ. ಈಗ ಅದನ್ನು ಗುಣಲಕ್ಷಣಗಳನ್ನ ನಾನು ವಿವರಿಸಿ ಹೇಳ್ಬಿಟ್ರೆ ಏನಾಗತ್ತೆ, ಬ್ಯಾಕ್ ಆಫ್ ಅವರ್ ಮೈಂಡ್ ಅದು ಕೂತ್ಕೊಂಡ್ಬಿಡುತ್ತೆ. ಓಹ್! ಯೋಗ ನಿದ್ದೆ ಗುಣಲಕ್ಷಣಗಳಿದು ಅಂತ. ಮನಸ್ಸು ಮತ್ತೆ ಅದನ್ನೇ ಪ್ರೊಜೆಕ್ಟ್ ಮಾಡ್ತಾ ಹೋಗುತ್ತೆ. ನಿಂಗ್ ನೋಡಿ ಇವಾಗ ಯೋಗ ನಿದ್ರೆಲಿ ಇರೋಕೆ ಶುರು ಮಾಡಿದ್ಯಾ? ಅಂತ ನಮ್ಮ ಮೇಲೆ ಪ್ರೊಜೆಕ್ಟ್ ಮಾಡಕ್ ಶುರು ಆಗುತ್ತೆ. ಯಾಕೆ ಕೆಲವೊಂದು ಯೋಗ ಮಾರ್ಗದಲ್ಲಿ ಕೆಲವೊಂದು ಅನುಭವಗಳನ್ನ ಗೌಪ್ಯವಾಗಿ ಇಡಬೇಕಾಗತ್ತೆ ಅಂತಂದ್ರೆ, ಕೇಳುಗನು ಅದನ್ನ ತಾನು ತನ್ನ ಮೇಲೇನೆ ಸಂಕಲ್ಪಿಸಿಕೊಳ್ಳುವ, ವಿಕಲ್ಪಿಸಿಕೊಳ್ಳುವ ಅಪಾಯವಿರುತ್ತೆ. ಹಾಗಾಗಿ ಯೋಗ ಮಾರ್ಗದಲ್ಲಿ ಎಷ್ಟೋ ಅನುಭವಗಳನ್ನ ಇನ್ನೊಬ್ಬರ ಜೊತೆ ಹಂಚ್ಕೋಬೇಡಿ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ತಮ್ಮ ಮೇಲೆ ತಾವೇ ಇಂಪೋಸ್ ಮಾಡ್ಕೊಂಡ್ಬಿಡ್ತಾರೆ. ಸೆಲ್ಫ್ ಡಿಸೀವಿಂಗ್ ಆಗ್ಬಿಡುತ್ತದು. ನಮ್ಮನ್ನ ನಾವೇ ಮೋಸ ಮಾಡಿಕೊಳ್ಳುವ ಬಗೆ. ಹಾಗಾಗಿ ಆ ಯೋಗ ನಿದ್ರೆ ಹೇಗಿರುತ್ತೆ ಅನ್ನೋದನ್ನ ಕೆಲವೊಂದ್ಸಲಿ ಹೇಳೋದಕ್ಕೆ ಹೋಗಲ್ಲ. ಯೋಗ ನಿದ್ರೆ ಅಥವಾ ಹಲವಾರು ವಿಷಯಗಳನ್ನ ಹೇಳೋದಕ್ಕೆ ಹೋಗಲ್ಲ. ಅದು ಸುಷುಪ್ತಿ ಅಂತ ಅನ್ನೋಣ. ತುಂಬಾ ಸರಳವಾದ ಉದಾಹರಣೆ ಏನಂದ್ರೆ, ಮನುಷ್ಯ ಸುಮಾರೊಂದು ಬೆಳಿಗ್ಗೆ 3 ರಿಂದ 6 ಗಂಟೆವರೆಗೂ ಅಂತ ಅನ್ಕೋಣ. ಆಗ ಮನಸ್ಸು, ಬುದ್ಧಿ ಏನು ಕೆಲಸ ಮಾಡ್ತಿರಲ್ಲ. ಅಂದ್ರೆ ದೈಹಿಕವಾಗಿ ಏನ್ ಬೇಕೋ ಪ್ರಾಕೃತವಾದ ಕೆಲಸ ಮಾಡ್ತಿರುತ್ತೆ. ಅಲ್ಲಿ ಕನಸುಗಳನ್ನ ಮೂಡ್ಸೋದು, ಭಾವನೆಗಳನ್ನ ಮೂಡ್ಸೋದು, ಇದು ಯಾವುದು ಇರಲ್ಲ. ತಟಸ್ಥವಾಗಿ ಅವು ಕೂಡ ನಿದ್ದೆ ಮಾಡ್ತಿರುತ್ತೆ. ಈ ಸ್ಥಿತಿ ಜಾಗೃತವಾಗಿದ್ದಾಗ್ಲೂ ಆ ಹಂತಕ್ಕೆ ಹೋಗಬೇಕು. ಅದಕ್ಕೆ ಸಂಕಲ್ಪ ವಿಕಲ್ಪಗಳನ್ನ ಮೀರಬೇಕು. ಅಂತಹ ಒಂದು ಸ್ಥಿತಿನ ಸುಷುಪ್ತಿ ಅಂತ ಕರೀತಾರೆ. ಜಾಗೃತ್, ಸ್ವಪ್ನ, ಸುಷುಪ್ತಿ. ಆ ಸುಷುಪ್ತಿ ತಾನಾಗೆ ಆಗ್ತದೆ. ಪ್ರತಿಯೊಬ್ಬನಿಗೂ ತಾನಾಗೆ ಆಗ್ತಿರುತ್ತೆ. ದಿನ ಮಲ್ಕೊಂಡಾಗ ಅವನಿಗೆ ಆ ಡೀಪ್ ಸ್ಲೀಪ್ ಅಂತ ಏನ್ ಹೇಳ್ತೀವಿ ಅದು ಆಗ್ತಾನೆ ಇರುತ್ತೆ. ಕೆಲವರಿಗೆ
1 ಗಂಟೆ ಕಾಲ, 2 ಗಂಟೆ ಕಾಲ ಅಷ್ಟೇ ಆಗುತ್ತೆ. ಕೆಲವರಿಗೆ 3 ಗಂಟೆ ಕಾಲ ಆಗುತ್ತೆ. ಯಾವಾಗ ಅದು ಚೆನ್ನಾಗಿ ಡೀಪ್ ಸ್ಲೀಪ್ ಆಗಿರುತ್ತೆ, ಆ ಡೀಪ್ ಸ್ಲೀಪಿಂದನೇ ಎಚ್ಚರ ಆದಾಗ ಬೆಳಿಗ್ಗೆ ಫ್ರೆಶ್ ಅನ್ಸುತ್ತೆ. ಕೆಲವೊಂದ್ಸರಿ ಡೀಪ್ ಸ್ಲೀಪ್ ಮುಗಿದ ಮೇಲೆ ನಾವು ಇನ್ನೂ ನಿದ್ದೆನಲ್ಲೇ ಇರ್ತೀವಿ. ಆಗ ಮತ್ತೆ ಎಲ್ಲಾ ತರ ಕನಸುಗಳು, ಹಗಲುಗನಸು ಅಂತೀವಲ್ಲ, ಬೆಳಿಗ್ಗೆ ಮುಂಜಾನೆಯಲ್ಲಿ ಬೆಳಗ್ಗೆ ಬೆಳಗ್ಗೆ ಬೀಳುತ್ತಲ್ಲ ಕನಸು, ಆ ತರದ್ದು ಅಥವಾ ಥಾಟ್ ಪ್ರೊಸೆಸ್ ಓಡೋಕೆ ಶುರು ಆಗ್ಬಿಟ್ಟಿರುತ್ತೆ. ಅವಾಗ ನಾವು ಎಚ್ಚರ ಆದಾಗ ಸ್ವಲ್ಪ ಅನ್‌ಈಸಿನೆಸ್ ಇರುತ್ತೆ. ಏನೋ ಒಂಥರ ಮೂಡ್ ಅಪ್ಸೆಟ್ ಆಗಿ ಎದ್ಬಿಡ್ತೀವಿ ಒಂದೊಂದ್ಸಲಿ. ಒಂದೊಂದ್ಸಲಿ ಒಳ್ಳೊಳ್ಳೆ ವಿಷಯಗಳು ಬಂದಿತ್ತಾ ಖುಷಿಯಾಗಿ ಎದ್ದೇಳ್ತೀವಿ. ಆದ್ರೆ ಸುಷುಪ್ತಿಯಿಂದಲೇ ನೇರ ಎಚ್ಚರವಾದಾಗ ಮನಸ್ಸು ತುಂಬಾ ಸಮಾಧಾನವಾಗಿರುತ್ತೆ. ಇದು ತಾನಾಗೆ ಪ್ರಕೃತಿದತ್ತವಾಗಿ ನಮಗಾಗುತ್ತಿರೋ 3 ಅವಸ್ಥೆಗಳು. ಯಾರಿಗೆ? ಆತ್ಮಕ್ಕಲ್ಲ, ಜೀವಾತ್ಮಕ್ಕೆ. ದೇಹದಲ್ಲಿರುವ ದೇಹದಲ್ಲಿ ನಾನಿದ್ದೀನಿ ಅನ್ಕೊಂಡಿರೋದ್ರಿಂದ ಈ ದೇಹ ಮತ್ತೆ ಮನಸ್ಸು ಬುದ್ಧಿಗೆ ಆಗ್ತಿರುವಂತದ್ದಿದು. ಜಾಗೃತಿ, ಸ್ವಪ್ನ, ಸುಷುಪ್ತಿ ಇವು ತಾನಾಗೆ ಸೈಕಲ್ ತಾನಾಗೆ ಆಗ್ತಿರೋದು. ಯೋಗ ಮಾರ್ಗದಲ್ಲಿ ನಾವಾಗಿ ಆ ಸ್ಥಿತಿಗೆ ತಲುಪುವುದನ್ನ ಯೋಗ ನಿದ್ರೆ ಅಂತ ಹೇಳ್ಬೋದು. ತುಂಬಾ ಸರಳವಾಗಿ ಹೇಳೋದಾದ್ರೆ. ನಾವಾಗೇ ಹೋದ್ರೆ ಅದು ಸುಷುಪ್ತಿ, ಅದು ಪ್ರಾಕೃತಿಕವಾದದ್ದು. ಆ ಸುಷುಪ್ತಿಯನ್ನು ನಾವಾಗಿ ಯೋಗ ಮಾರ್ಗದಲ್ಲಿ ಪಡೆದ್ರೆ ಅದು ತುರಿಯ ಅಂತೀವಿ, ತುರಿಯಾತೀತ ಅಂತೀವಿ. ಮತ್ತದನ್ನ ಉನ್ಮನಿ ಸ್ಥಿತಿ, ಯೋಗ ನಿದ್ರೆ, ಅಮನಸ್ಕ ಹೀಗೆ ಹಲವಾರು ರೀತಿಯದನ್ನ ಹೇಳ್ತಾ ಹೋಗ್ತೀವಿ. ಎಷ್ಟರಲ್ಲಿ ಜಾಗೃತವಾಗಿ ಮತ್ತಷ್ಟು ಆಳಕ್ಕೆ ಹೋಗ್ತೀವೋ ಅದರ ತಕ್ಕಂತೆ ಹೆಸರುಗಳು ಬದಲಾಗ್ತಾ ಹೋಗುತ್ತೆ ಕೆಲವೊಮ್ಮೆ. ಹಾಗಾಗಿ ಅಂಥದ್ದನ್ನ ನಾವು ಪಡಿಬೇಕಂದ್ರೆ ಸಂಕಲ್ಪ, ವಿಕಲ್ಪ ಎರಡನ್ನೂ ನಾವು ಕತ್ತರಿಸಬೇಕು. ಅಂದ್ರೆ ಅದರಿಂದ ಡಿಸ್‌ಅಸೋಸಿಯೇಟ್ ಆಗ್ಬೇಕು. ಮನಸ್ಸು, ಬುದ್ಧಿ, ಅಹಂಕಾರದಲ್ಲಿ ಉಂಟಾಗುವ ಗೊಂದಲಗಳೇನಿದೆ, ಆ ಗೊಂದಲಗಳಿಂದ ನಾವು ದೂರವಾಗ್ಬೇಕು. ಮನಸ್ಸು ಸಕಲವಾದ ಸಂಕಲ್ಪಪೂರ್ವಕ ವ್ಯಾಪಾರಗಳೆಲ್ಲವನ್ನು ಬಿಟ್ಟು ಮಧುರ ವೃತ್ತಿಯನ್ನು ಅವಲಂಬಿಸಿ ಚಂದ್ರಬಿಂಬದಲ್ಲಿದ್ದರೆ ಹೇಗಿರಬಹುದೋ ಹಾಗೆ ಸರ್ವ ರೀತಿಯಲ್ಲೂ ಸುಖವಾಗಿರುವುದು. ಯಾವಾಗ ಮನಸ್ಸು ಸಂಕಲ್ಪ ವಿಕಲ್ಪಗಳನ್ನ ಬಿಡುತ್ತೋ ಆಗ ಮನಸ್ಸು ತಿಳಿಯಾದ ನೀರಿನಂತೆ ಮಾನಸ ಮಾನಸ ಸರೋವರದಂತೆ ತುಂಬಾ ಉ- ಸ್ವಚ್ಛವಾಗಿ ತಿಳಿಯಾಗಿ ಅಲುಗಾಡದೆಯೇ ಪ್ರಶಾಂತವಾಗಿ ನೆಮ್ಮದಿಯಾಗಿರುತ್ತೆ ಅಂತ ಯೋಗ ವಾಸಿಷ್ಠ ಹೇಳ್ತಾ ಇದೆ. ಹೇಗೆ ಅನೇಕ ತರಕಾರಿಗಳಿಂದ ಸಾರಿನಂತಹ ರಸ ಉತ್ಪತ್ತಿಯಾಗುತ್ತದೋ ಹಾಗೆ ನಾನಾ ಭಾವನೆಗಳಿಂದ ರಸ ಉತ್ಪತ್ತಿಯಾಗುತ್ತದೆ. ಭರತ ಮುನಿ ನಾಟ್ಯಶಾಸ್ತ್ರದಲ್ಲೂ ಅದನ್ನೇ ಹೇಳ್ತಾ ಇದ್ದಾನೆ. ಎಲ್ಲಾ ರೀತಿಯ ಸಂಕಲ್ಪಗಳು ಸೇರ್ಕೊಂಡು ನಮಗೆ ಹೊಸ ಹೊಸ ಭಾವನೆಗಳನ್ನ ಮೂಡುತ್ತೆ. ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಸಂಕಲ್ಪ ಮಾಡ್ಕೋತೀವಿ. ಇವನು ಕೆಟ್ಟವನು ಅಂತ ನಾನು ಸಂಕಲ್ಪ ಮಾಡ್ಕೊಂಡ ತಕ್ಷಣ ಒಬ್ಬ ಕೆಟ್ಟ ವ್ಯಕ್ತಿಗೆ ಸಂಬಂಧಪಟ್ಟ ಹಾಗೆ ನಮ್ಗೆ ಏನೇನು ಭಾವನೆ ಮೂಡಬೇಕೋ ಅದೆಲ್ಲ ರಸಗಳು ಮೂಡುತ್ತೆ. ಕೆಟ್ಟ ವ್ಯಕ್ತಿಯಿಂದ ದೂರ ಇರಬೇಕು, ಅವನ ಬಗ್ಗೆ ಭಯ ಬರುತ್ತೆ, ಅವನ ಅನುಮಾನದಿಂದ ನೋಡ್ತಿರ್ತೀವಿ, ಅವನಿಂದ ನಂಗೆ ಏನು ಅಪಾಯ ಆಗ್ಬಿಡುತ್ತೋ ಅಂತ ಆಗಾಗ ಆತಂಕ ಪಡ್ತೀವಿ. ಅವನ ಹತ್ರ ಹೋದಷ್ಟು ಭಯ ಜಾಸ್ತಿ ಆಗ್ಬೋದು, ಅವನ ಮೇಲೆ ಆಕ್ರೋಶ ಬರ್ಬೋದು, ಅವನಿಂದ ದೂರ ಆದಷ್ಟು ಸಮಾಧಾನ ಆಗ್ಬೋದು. ಮತ್ತೆಲ್ಲಿ ವಾಪಸ್ ಬಂದ್ಬಿಡ್ತಾನೋ ಅಂತ ನಮಗೆ ಆತಂಕ ಕಾಡ್ಬೋದು. ಒಬ್ಬ ಒಳ್ಳೆ ವ್ಯಕ್ತಿ ಅನ್ಕೊಂಡ ತಕ್ಷಣ ಅವನ ಮೇಲೆ ಪೂರ್ತಿ ಶರಣಾಗತಿನೋ, ನಂಬಿಕೆನೋ, ಪ್ರೇಮವೋ ಮತ್ತೊಂದೋ ಬಂದ್ಬಿಡ್ಬೋದು. ನಾವು ಏನು ಒಬ್ಬ ವ್ಯಕ್ತಿ ಹೀಗೆ ಅಂತ ಸಂಕಲ್ಪ ಮಾಡ್ಕೋತೀವೋ, ಆ ಸಂಕಲ್ಪದ ಆಧಾರದ ಮೇಲೆ ಆ ವ್ಯಕ್ತಿ ಮೇಲೆ ಪ್ರೇಮವೋ, ದ್ವೇಷವೋ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಅದೇ ವ್ಯಕ್ತಿ ಮೇಲೆ ನಮ್ಮ ಸಂಕಲ್ಪ ಬದಲಾಯಿತು ಅನ್ಕೊಳ್ಳಿ. ಮೊದಲು ಒಳ್ಳೇನು ಅನ್ಕೊಂಡಿರ್ತೀವಿ. ಆಮೇಲೆ ಅವ್ನು ಕೆಟ್ಟವನು ಅಂತ ಅನಿಸಿದಾಗ ಮತ್ತೆ ನಮ್ಗೆ ಬೇರೆ ಭಾವನೆಗಳು ಮೂಡೋಕೆ ಶುರು ಆಗುತ್ತೆ. ನಾನು ಅವ್ನ ಒಳ್ಳೆಯವನು ಅನ್ಕೊಂಡಿದ್ದೆ, ಕೆಟ್ಟವನಾಗ್ಬಿಟ್ಟ. ನಂಗೆ ಮೋಸ ಆಗೋಯ್ತು, ನಂಗೆ ಮೋಸ ಮಾಡ್ದ, ದ್ರೋಹ ಆಗೋಯ್ತು. ಅಯ್ಯೋ! ನಾನು ಇಷ್ಟೆಲ್ಲ ಪ್ರೀತಿಸ್ಬಿಟ್ನಲ್ಲ, ಇಷ್ಟೆಲ್ಲ ನಂಬಿಸ್ಬಿಟ್ನಲ್ಲ ಮತ್ತೆ ಕೊರಗೋದಕ್ಕೆ ಶುರು ಮಾಡ್ತೀವಿ. ನಮ್ಮ ಸಂಕಲ್ಪ ಹೇಗಿರುತ್ತೋ ಅದರ ಮೇಲೆ ಭಾವನೆಗಳು ಮೂಡ್ತಿರುತ್ತೆ. ಅದಕ್ಕೆ ಎದುರಿಗಿನ ವ್ಯಕ್ತಿಯೂ ಅಷ್ಟೇ ಕಾರಣವಾಗಿರ್ತಾನೆ. ನಾವು ಕೂಡ ಅಷ್ಟೇ ಕಾರಣವಾಗಿರ್ತೀವಿ, ಇಲ್ಲ ಅಂತಲ್ಲ. ಆದರೆ ಈ ಸಂಕಲ್ಪಕ್ಕೆ ಅಂಟಿಕೊಂಡಷ್ಟು ಭಾವನೆಗಳು ನಮ್ಮಲ್ಲಿ ಮೂಡೋದಕ್ಕೆ ಶುರು ಆಗ್ಬಿಡುತ್ತೆ. ಶರೀರ, ಮನಸ್ಸು, ಬುದ್ಧಿ, ಅಹಂಕಾರವನ್ನು ತಾನೆಂದು ಭಾವಿಸುವುದು ಅಭಿಮಾನ. ಈ ಶರೀರಾಭಿಮಾನವೇ ಆತ್ಮಕ್ಕೆ ಬಂಧನ. ಅಭಿಮಾನವು ಹೋಗುವುದೇ ಮೋಕ್ಷ. ಅಭಿಮಾನವನ್ನು ಉಂಟು ಮಾಡುವುದೇ ಅವಿದ್ಯೆ. ಯಾವುದರಿಂದ ಅಭಿಮಾನ ತೊಲಗುವುದೋ ಅದು ವಿದ್ಯೆ. ನಿನ್ನೆ ತಾನೇ ಮುಂಡಕ ಉಪನಿಷತ್ ನೋಡ್ಬೇಕಾದ್ರೆ ಅಪರವಿದ್ಯೆ, ಪರವಿದ್ಯೆ ಅಂತ ನೋಡಿದ್ವಿ. ಈ ಪರವಿದ್ಯೆ ಯಾವುದು ಅಂತ ಇಲ್ಲೂ ಕೂಡ ಯೋಗ ವಾಸಿಷ್ಠ ಹೇಳ್ತಾ ಇದೆ. ನಾವು ಮನಸ್ಸು, ಬುದ್ಧಿ, ಅಹಂಕಾರನ ನಾವು ಅಂತ ಅನ್ಕೊಳ್ಳೋದೇ ಅಭಿಮಾನ. ಆ ಅಭಿಮಾನವನ್ನಕ್ಕೆ ಅಂಟುಕೊಂಡಿದ್ದಷ್ಟು ನಮ್ಗೆ ಅದು ಆತ್ಮ ಬಂಧನಕ್ಕಿರುತ್ತೆ. ಯಾವ ಬಂಧನಕ್ಕಿರುತ್ತೆ? ಹುಟ್ಟು ಸಾವು ಎನ್ನುವ ಆ ಸೈಕಲ್ ಏನಿದೆ, ಆ ಆ ಚಕ್ರಕ್ಕೆ ಸಿಲುಕಿಕೊಂಡಿರುತ್ತೆ. ಆ ಬಂಧನದಲ್ಲೇ ಇರುತ್ತೆ. ಯಾವಾಗ ನಾವು ಅಭಿಮಾನವನ್ನ ತೊರೆತೀವಿ, ಆ ಬಂಧನದಿಂದ ಆತ್ಮ ಮುಕ್ತಿಗೊಳ್ಳುತ್ತೆ. ಈ ರೀತಿ ಯಾವ ಅಭಿಮಾನವಿದೆಯೋ ಅದನ್ನ ಕಳಚಿಕೊಳ್ಳೋದಕ್ಕೆ ಯಾವ ವಿದ್ಯೆ ಸಹಾಯವಾಗುತ್ತೋ ಅದು ಪರವಿದ್ಯೆ. ಅಭಿಮಾನ ಕಳಚಿಕೊಳ್ಳೋದಕ್ಕೆ ಯಾವ ವಿದ್ಯೆ ಸಹಾಯವಾಗ್ತಿಲ್ವೋ ಅದು ಅಪರವಿದ್ಯೆ. ಅಪರವಿದ್ಯೆ ಕೀಳು ವಿದ್ಯೆ ಅಲ್ಲ, ಪರವಿದ್ಯೆ ಅಲ್ಲದೆ ಇರುವಂತದ್ದು. ಆ ವಿದ್ಯೆಗಳಿಗೂ ಅಷ್ಟೇ ಗೌರವ, ಮನ್ನಣೆ ಇದ್ದೇ ಇರುತ್ತೆ. ಆದ್ರೆ ಅದು ಆತ್ಮ ಸಾಕ್ಷಾತ್ಕಾರಕ್ಕೆ ಸಹಕಾರಿಯಲ್ಲ. ಯಾವ ವಿದ್ಯೆಯಿಂದ ಅಂದ್ರೆ ಆತ್ಮವಿದ್ಯೆಯಿಂದ ನಾವು ಆತ್ಮವನ್ನ ಶರೀರದ ಅಭಿಮಾನದಿಂದ ಈ ದೇಹ, ಮನಸ್ಸು, ಬುದ್ಧಿ ನಾನೇ ಅಂತ ಅನ್ಕೊಂಡಿರೋ ಅಭಿಮಾನ ಇದೆಯಲ್ಲ, ಅದನ್ನ ಕಳಚಿಸೋದಕ್ಕೆ ಯಾವ ವಿದ್ಯೆ ಸಹಾಯ ಮಾಡುತ್ತೋ ಅದು ಆತ್ಮವಿದ್ಯೆ. ಅದಾಗಬೇಕು ಅಂದ್ರೆ ನಾವು ಸಂಕಲ್ಪ ವಿಕಲ್ಪಗಳಿಂದ
ಹೊರಗೆ ಬರಬೇಕಾಗತ್ತೆ. ಇದಿಷ್ಟೆಲ್ಲದರ ನಂಟು. ಆ ಎಲ್ಲವೂ ಅಜ್ಞಾನದಿಂದ ಹುಟ್ಟಿದ್ದು, ಜ್ಞಾನದಿಂದ ಕರಗಿ ಹೋಗುತ್ತದೆ. ನಾನಾ ರೀತಿಯ ಸಂಕಲ್ಪವೇ ಈ ಕರ್ತೃವು. ಈ ಎರಡು ವಸ್ತುಗಳ ಯಾವ ಉಪಾದಾನವಿದೆಯೋ ಅದು ಏಕವೂ, ಸೂಕ್ಷ್ಮವೂ, ಅವಿನಾಶಿಯೂ, ಮಡಕೆ ಮುಂತಾದವುಗಳಿಗೆ ಮಣ್ಣಿನಂತಿರುವುದೂ ಆದ ಸದ್ವಸ್ತುವೇ ಆಗಿದೆ. ಸಂಚಿಕೆಯ ಆರಂಭದಲ್ಲಿ ಅಪರೋಕ್ಷಾನುಭೂತಿಯಲ್ಲಿ ಈ ಶ್ಲೋಕಗಳನ್ನೇ ಹೇಳಿದ್ದು. ನಮ್ಮ ಒಲವು ಯಾವ ಕಡೆಗಿದೆ? ನಮ್ಮ ಒಲವು ಇನ್ನು ಶರೀರ, ಮನಸ್ಸು, ಬುದ್ಧಿ, ಅಹಂಕಾರ ಇದರ ಕಡೆಗೆ ಒಲವಿದೆಯಾ? ಸಂಕಲ್ಪ, ವಿಕಲ್ಪ ಕಡೆಗೆ ನಮ್ಮ ಒಲವಿದೆಯಾ? ಹಾಗೆ ನಾವು ರಾಗದ್ವೇಷಗಳಲ್ಲೇ ಕೂಡಿರ್ತೀವಿ. ಇದರಿಂದ ಹೊರತಾಗಿರುವಂಥದ್ದು ಎಲ್ಲದಕ್ಕೂ ಮೂಲ ವಸ್ತು ಏನಿದೆ ಅದರ ಕಡೆಗೆ ಒಲವಿದೆಯಾ? ಇದರ ಕಡೆಗೆ ಒಲವು ಬಂತು ಅಂದ್ರೆ ಶಾಂತಿ, ನೆಮ್ಮದಿ, ತಟಸ್ಥತೆ, ಸ್ಥಿತಪ್ರಜ್ಞೆ, ಮತ್ತೆ ಸಮಚಿತ್ತತೆ, ಆನಂದ, ಅದನ್ನ ಏನ್ ಬೇಕಾದ್ರೂ ಕರೆಯೋಣ. ಅದು ನಮ್ಮ ಪಾಲಾಗುತ್ತೆ. ನಾವು ಅಭಿಮಾನಕ್ಕೆ ಸಿಲುಕಿಕೊಂಡರೆ ಸುಖ ದುಃಖಗಳು, ಪಾಪ ಪುಣ್ಯಗಳು, ಹುಟ್ಟು ಸಾವು ಇದರಲ್ಲೇ ನಾವು ತೊಳಲಾಡ್ತಿರ್ತೀವಿ. ನಾವು ಇಲ್ಲಿಂದ ಇಲ್ಲಿಗೆ ಹೋಗೋದಕ್ಕೆ ಅಭಿಮಾನದಿಂದ ನಾವು ಜ್ಞಾನದ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ ಬೇಕಿರುವುದು ನಮಗೆ ಒಲವು. ಆ ಒಲವು ಬರಬೇಕು ಅಂದ್ರೆ ಸಂಕಲ್ಪ ವಿಕಲ್ಪಗಳಿಂದ ನಾವು ಕಳಚಿಕೊಳ್ಬೇಕು. ಅದಕ್ಕೆ ಬೇಕಿರೋದು ಆತ್ಮವಿದ್ಯೆ. ಆತ್ಮವಿದ್ಯೆ ನಮಗೆ ಯೋಗ ಮಾರ್ಗದಲ್ಲಿ ಸಿಗತ್ತೆ. ಯೋಗ ಮಾರ್ಗ ಗುರುವಿನಲ್ಲಿ ಸಿಗತ್ತೆ. ಅಂತಹ ಗುರುವನ್ನ ಪಡೆದು ಎಲ್ಲರೂ ಅಜ್ಞಾನದಿಂದ ಜ್ಞಾನದ ಕಡೆಗೆ ಬರಲಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಸಿಗ್ತೀನಿ.